Hello, guys. Hello, good evening, everyone, and welcome back, guys, once again to the wonderful session of an academy. Yes, sorry about that, guys. So, as I was saying, guys, we are here to discuss about this wonderful session, guys. Once again, brought to you by an academy, one of the leading institute in India, guys. Yes, guys, ಸೆಕೆಂಡ್ ಪಿ ಯು ಕಾಮರ್ಸ್ ಸ್ಟೂಡೆಂಟ್ಸಿಗೆ ಇವತ್ತು ಎಕ್ಸಾಮಿನೇಷನ್ ನಡೆಯಿತು. ಓಕೆ, ಮ್ಯಾಥಮ್ಯಾಟಿಕ್ಸ್ ಗೈಸ್, ಬೇಸಿಕ್ ಮ್ಯಾಥಮ್ಯಾಟಿಕ್ಸ್ ಎಕ್ಸಾಮಿನೇಷನ್ ನಿಮ್ಮೆಲ್ಲರಿಗೂ ನಡೆದಿದಲ್ರಿ. ಸೊ ಐ ಹೋಪ್ ಎವ್ರಿ ಒನ್ ಹ್ಯಾಸ್ ಸಾಲ್ವ್ಡ್ ಆಲ್ ದಿ ಕ್ವೆಶನ್ಸ್, ಗೈಸ್. ಕರೆಕ್ಟಾ? ನೀವೆಲ್ಲರೂ ಸಾಲ್ವ್ ಮಾಡಿದ್ದೀರಾ? ಎಲ್ಲರೂ ಒಳ್ಳೆಯ ತಂಗಿ ಎಕ್ಸಾಮಿನೇಷನನ್ನು ನೀವು ಬರೆದ್ಬಿಟ್ಟು ಬಂದಿದ್ದೀರಾ ಅಂತ ಹೇಳಿ ಐ ಆಮ್ ಹೋಪಿಂಗ್ ದಟ್, ಗೈಸ್. Yes, and now today, as you all know, I am going to start up with the new topic, guys, calculus. I believe to be one of the difficult and most toughest topic anta ಹೇಳ್ತಾರೆ mathematics ಅಲ್ಲಿ. ಸೊ ಆ ಪ್ರಕಾರ ಏನು ಇಲ್ಲರಿ ಇದು ಕ್ಯಾಲ್ಕುಲಸ್. ದಟ್ ಈಸ್ ವಾಟ್ ವಿ ಆರ್ ಹಿಯರ್ ಟು ಚೇಂಜ್, ಗೈಸ್. ಸೊ ಇನಿಷಿಯಲಿ ದೋಸ್ ಗೈಸ್ ಹೂ ಆರ್ ವಾಚಿಂಗ್ ಮೀ ಯೂಟ್ಯೂಬಲ್ಲಿ ನೋಡುವವರು ಅನ್ಅಕಾಡೆಮಿ ಕರ್ನಾಟಕಗೆ ಜಾಯ್ನ್ ಆಗಿ, ಗೈಸ್. ಬನ್ನಿ, ಜಾಯ್ನ್ ಆಗಿ. ಸೆಕೆಂಡ್ ಪಿ ಯು ಸಿ ಎಲ್ಲ ಕ್ಲಾಸಸ್ಸು ಡೈಲಿ ಕ್ಲಾಸಸ್ ನಡೀತಿದ್ದಾವೆ. ಡೈಲಿ ದ ಸೆಷನ್ಸ್ ಆರ್ ಬೀಯಿಂಗ್ ಕಂಡಕ್ಟೆಡ್, ಗೈಸ್. ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನಿಮ್ಮೆಲ್ಲ ನೋಟಿಫಿಕೇಶನ್ಸನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಜಾಯ್ನ್ ಅಪ್ ಟು ಅವರ್ ಟೆಲಿಗ್ರಾಮ್ ಚಾನಲ್, ಗೈಸ್. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ವಿ. ಆಫ್ಟರ್ ದ ಎಂಡ್ ಆಫ್ ಈಚ್ ಆ್ಯಂಡ್ ಎವ್ರಿ ಕ್ಲಾಸ್ ಅಲ್ಲಿ ನೋಟ್ಸನ್ನು ನಾವು ನಿಮಗೆ ಅಪ್ಲೋಡ್ ಮಾಡ್ತೇವೆ ರೀ. ಓಕೆ, ಸೊ ಫೈನಲಿ ಕಮಿಂಗ್ ಬ್ಯಾಕ್ ಟು ಅವರ್ ಟಾಪಿಕ್, ಗೈಸ್. ಕ್ಯಾಲ್ಕುಲಸ್ ಅಂತ ಹೇಳಿ ಈ ನಮ್ಮ ಟಾಪಿಕ್ ಏನಿದೆ ಅಲ್ರಿ, ಆ ಟಾಪಿಕನ್ನು ನಾವು ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಪ್ರೀವಿಯಸ್ ಐ ಹ್ಯಾವ್ ಅಪ್ಲೋಡೆಡ್ ಒನ್ ವಿಡಿಯೋ, ಗೈಸ್. ಕ್ಯಾಲ್ಕುಲಸ್ ಬೇಸಿಸ್ ಮೇಲೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ರೀ. ಬೇಸಿಕ್ಸನ್ನು ನಾನು ಅಲ್ಲಿ ಕವರ್ ಔಟ್ ಮಾಡಿದ್ದೇನೆ. ಓಕೆ ರೀ. ಸೊ ಆ ವಿಡಿಯೋನ ಕೂಡ ನೀವು ಚೆಕ್ಔಟ್ ಮಾಡಿ, ಮತ್ತು ಅಲ್ಲಿ ಬೇಸಿಕ್ಕಿಂದ ನೀವು ಸ್ಟಾರ್ಟ್ ಮಾಡಿ ಟೀಚಿಂಗ್ಸನ್ನು. ಓಕೆ, ಸೊ ದ್ಯಾಟ್ ಈಸ್ ಆಲ್, ಗೈಸ್. ನಾವು ಕಮಿಂಗ್ ಬ್ಯಾಕ್ ಟು ದಿ ಟಾಪಿಕ್, ಕ್ಯಾಲ್ಕುಲಸ್ ಟಾಪಿಕ್ ಬಗ್ಗೆ ನೋಡೋಣ ಏನಿದು ಅಂತ ಹೇಳಿ. ಸೊ ಆ್ಯಸ್ ಡಿಸ್ಕಸ್ಡ್ ಇನ್ ದಿ ಪ್ರೀವಿಯಸ್ ಕ್ಲಾಸ್, ಗೈಸ್, ಪ್ರೀವಿಯಸ್ ಕ್ಲಾಸಲ್ಲಿ ಹೇಗೆ ನಾವು ಡಿಸ್ಕಸ್ ಮಾಡಿದ್ದೇವೆ, ಕ್ಯಾಲ್ಕುಲಸ್ ಈಸ್ ನಥಿಂಗ್ ಬಟ್ ಕ್ಯಾಲ್ಕುಲೇಷನ್. ಓಕೆ, ಕ್ಯಾಲ್ಕುಲೇಷನ್ ನಾವು ಮಾಡ್ತೀವಲ್ರಿ, ಅದಕ್ಕೆ ಕ್ಯಾಲ್ಕುಲಸ್ ಅಂತ ಹೇಳಿ ಹೇಳ್ತಾರೆ. ಆದರೆ ಡಿಫ್ರೆನ್ಸ್ ಇಲ್ಲಿ ಏನಿದೆ, ಡಿಫ್ರೆನ್ಸ್ ಇಲ್ಲಿ ಇರೋದು ಏನು ಅಂತ ಹೇಳಿದ್ರೆ, ಆನ್ ದ ಬೇಸಿಸ್ ಆಫ್ ಲಿಮಿಟ್ಸ್, ಗೈಸ್. ಲಿಮಿಟ್ಸನ್ನು ನಾವು ಅಪ್ಲೈ ಮಾಡ್ತೀವಿ. ಲಿಮಿಟ್ಸ್ ಅಪ್ಲೈ ಮಾಡ್ತೀವಿ ರೀ. ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಅಂತ ಹೇಳಿ ಬೇರೆ ಬೇರೆ ಪಾರ್ಟ್ಸ್ ಇವೆ ಇದರಲ್ಲೂ ಕೂಡ, ಅದು ಕೂಡ ನಾವು ನೋಡ್ತಾ ಹೋಗೋಣಂತೆ. ಬಟ್ ಹಿಯರ್ ಟುಡೇ, ಆ್ಯಸ್ ಐ ಹ್ಯಾವ್ ಟೋಲ್ಡ್ ಯು, ಗೈಸ್, ಟುಡೇ ಐ ವಿಲ್ ಬಿ ಸಾಲ್ವಿಂಗ್ ಅಪ್ ಪ್ರಾಬ್ಲಮ್ಸನ್ನು ಇವತ್ತು ನಾವು ಸಾಲ್ವ್ ಮಾಡೋಣ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಬೇಸಿಕ್ಕಾಗಿ ನಾನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇನೆ, ಬಟ್ ಐ ಹ್ಯಾವ್ ನಾಟ್ ಎಕ್ಸ್ಪ್ಲೇನ್ ಮಾಡಿಲ್ಲ ರೀ ಆ ಪ್ರಾಬ್ಲಮ್ಸನ್ನು ಆ ಪ್ರಕಾರನೇ ನಾವು ಎದಕ್ಕೆ ಮಾಡಬೇಕಾಗಿದೆ ಅಂತ ಹೇಳಿ. ಸೊ ಟುಡೇ we will solve those questions with respect to the explanation part, guys. Explanation basis ಮೇಲೆ ನೋಡೋಣ. Okay, so subscribe once again, guys, to Unacademy Karnataka and join us in achieving your wonderful dreams. So now, guys, coming back once again to the questions that I had also solved in the previous class ಅಲ್ಲೂ ಕೂಡ ನಾನು ಇದನ್ನು ಸಾಲ್ವ್ ಮಾಡಿದ್ದೇನೆ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಡೌನ್ ಒನ್ ಕ್ವೆಶನ್, ಮತ್ತು ಅದೇ ಕ್ವೆಶನನ್ನು ತಗೊಳ್ಳೋಣ ವಿತ್ ರೆಸ್ಪೆಕ್ಟ್ ಟು ದಿ ಫಾರ್ಮುಲಾ ಯಾವ ಪ್ರಕಾರ ನಾವು ಮಾಡಬೇಕಾಗಿದೆ ಆ ಪ್ರಕಾರ ಇದನ್ನು ನೋಡೋಣ. ಏನಿದು ಫಾರ್ಮುಲಾ ಅಂದರೆ? ಓಕೆ, ಸೊ ಐ ಹೋಪ್ ದಿ ಕ್ವೆಶನ್ ಈಸ್ ವಿಸಿಬಲ್, ಗೈಸ್. ಸೊ ನೋಡ್ರಿ, ಈ ಕ್ವೆಶನಲ್ಲಿ ಏನು ಕೇಳ್ತಿದ್ದಾರೆ ಇವರು, ಸಿ ಲಿಮಿಟ್ ಆಸ್ ಎಕ್ಸ್ tends to 1, ax square plus of bx plus of c whole divided by
ಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಆಫ್ ಬಿ ಎಕ್ಸ್ ಪ್ಲಸ್ ಆಫ್ ಎ. ಓಕೆ, ಇದು ನಮಗೆ ಅವರು ಕ್ವೆಶನ್ ಕೊಟ್ಟಿರುವ ಕ್ವೆಶನ್ ರೀ, ಕರೆಕ್ಟಾ? ಸೊ ಈ ಕ್ವೆಶನ್ ಅಲ್ಲಿ ನೋಡಿ ಗೈಸ್, ಇನಿಷಿಯಲಿ ನಾವಿಲ್ಲಿ ಏನು ಮಾಡಬೇಕಾಗಿದೆ ಈ ಲಿಮಿಟ್ ಟಾಪಿಕ್ ಅಲ್ಲಿ ಅಂತ ಹೇಳಿದ್ರೆ, ದೇರ್ ಇಸ್ ಅ ಸ್ಟ್ಯಾಂಡರ್ಡ್ ಫಾರ್ಮುಲಾ ಹಿಯರ್. ಈ ಟಾಪಿಕ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಮೊದಲು ಇದೆ ರೀ. ಏನು ಸರ್ ಅದು ಫಾರ್ಮುಲಾ? ನೋಡಿ ಇಲ್ಲಿ ಬರೀತೀನಿ, ಲಿಮಿಟ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಎ ಟು ದಿ ಪವರ್ ಆಫ್ ಎನ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಆಫ್ ಎ. ಓಕೆ, ಆಸ್ ಎಕ್ಸ್ ಟೆಂಡ್ಸ್ ಟು ಎ. ಸೊ ದಿಸ್ ಇಸ್ ದಿ ಫಾರ್ಮುಲಾ ಗೈಸ್. ಇದು ನಮಗೆ ಕ್ಯಾಲ್ಕುಲಸ್ ಅಲ್ಲಿ ಯೂಸ್ ಆಗುವ ಫಾರ್ಮುಲಾ ರೀ. ಸೊ ಈ ಫಾರ್ಮುಲಾದಲ್ಲಿ ಏನಿದೆ ಅರ್ಥ ಇದು ಅಂತ ಹೇಳಿದ್ರೆ, ನಮಗೆ ಲಿಮಿಟಲ್ಲಿ ಯಾವುದೇ ಕ್ವೆಶನ್ ಕೊಟ್ಟರೆ ನಾವು ಈ ಫಾರ್ಮುಲಾಕ್ಕೆ ಅದನ್ನು ಫಸ್ಟು ಈ ಫಾರ್ಮುಲಾ ಪ್ರಕಾರ ಬರೀಲಿಕ್ಕೆ ಟ್ರೈ ಮಾಡಬೇಕು. ಓಕೆ, ಎದಕ್ಕೆ ಇದೇ ಫಾರ್ಮುಲಾ ಎದಕ್ಕೆ ಅಂತ ಹೇಳಿದ್ರೆ, ಅದು ಥೇರಮ್ ಇದೆ ರೀ, ಡೆರಿವೇಶನ್ ಇದೆ. ಆ ಡೆರಿವೇಶನ್ ನಂತರ ನಾವು ನೋಡೋಣಂತೆ. ಬಟ್ ಹಿಯರ್ ಫೋಕಸ್ ಆನ್ ದಿಸ್ ಏರಿಯಾ ಇಟ್ ಸೆಲ್ಫ್. ಈ ನಮ್ಮ ಕ್ವೆಶನ್ ಏನು ಕೊಟ್ಟಿದ್ದಾರೆ, ಈ ಕ್ವೆಶನನ್ನು ನಾವು ಹೇಗೇನು ಮಾಡಿ ಈ ಫಾರ್ಮುಲಾಕ್ಕೆ ತರಲಿಕ್ಕೆ ಟ್ರೈ ಮಾಡಬೇಕು. ಯಾವತ್ತು ಇನಿಷಿಯಲಿ ಲೈಕ್ ಐ ಟೋಲ್ಡ್ ಯು ಗೈಸ್, ಪ್ರೀವಿಯಸ್ ಕ್ಲಾಸಲ್ಲಿ ಏನು ಹೇಳಿದ್ದೀನಿ, ಜಸ್ಟ್ ಎಕ್ಸ್ ಟೆಂಡಿಂಗ್ ಟು 1 ಅಂತ ಹೇಳಿದ್ದಾಗ ಈ ಫಾರ್ಮುಲಾದಲ್ಲಿ ಬ್ರ್ಯಾಕೆಟಲ್ಲಿ ಇರುವ ವ್ಯಾಲ್ಯೂ ಅಲ್ಲಿ ಎಕ್ಸ್ 1 ಅಂತ ಹೇಳಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಪೋಸ್ ಈಗ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಎ ಪ್ಲಸ್ ಆಫ್ ಬಿ ಪ್ಲಸ್ ಆಫ್ ಸಿ ಹೋಲ್ ಡಿವೈಡೆಡ್ ಬೈ ಎ ಪ್ಲಸ್ ಆಫ್ ಬಿ ಪ್ಲಸ್ ಆಫ್ ಸಿ ವಿಚ್ ಇಸ್ ಈಕ್ವಲ್ಸ್ ಟು 1 ಅಂತ ಹೇಳಿ ನಮಗೆ ಆನ್ಸರ್ ಬಂದಿದೆ. ಪ್ರಿವಿಯಸ್ ಕ್ಲಾಸಲ್ಲೂ ಕೂಡ ನೋಡಿದ್ದೀವಿ. ಈಗ ನಮಗೆ ಆನ್ಸರ್ 1 ಬರಲಿಲ್ಲ, ಏನೋ ಒಂದು ಆನ್ಸರ್ ನಮಗೆ 0 ಬರ್ತಾ ಇತ್ತು ಅಂದರೆ, ಓಕೆ, ಸಪೋಸ್ ಇನ್ನೂ ಒಂದು ಕ್ವೆಶನಲ್ಲಿ ನೋಡೋಣ. ಆ ಕ್ವೆಶನ್ ಕೂಡ ತಗೊಂಡು ಎಕ್ಸ್ಪ್ಲೇನ್ ನಿಮಗೆ ಮಾಡ್ತೇನೆ ನಾನು. ಸಿಯರ್ ಇಫ್ ಐ ಟೇಕ್ ಇನ್ ದಿ ನೆಕ್ಸ್ಟ್ ಕ್ವೆಶನ್ ಗೈಸ್, okay, if I take in this question, let me just write it down here. Limit as x tends to 1, x cube minus of 1 whole divided by x minus of 1. ಕರೆಕ್ಟಾ? ಈ ಒಂದು ಕ್ವೆಶನ್ ಅಲ್ಲಿ ಮೊದಲು ನಮ್ಮ ಸ್ಟೆಪ್ ಏನಿರುತ್ತೆ ರೀ, ಎಕ್ಸ್ ವ್ಯಾಲ್ಯೂ ಏನಿದೆಯಲ್ಲ ಅದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ ರೀ, 1 ಇದೆ. ಸೊ ಇಲ್ಲಿ ನಾವು 1 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿಬಿಟ್ರೆ 1 cube minus of 1 divided by 1 minus of 1. So 0 divided by 0. Okay, the answer will be 0 itself. ಇಲ್ಲಿ ಈ ಫಾರ್ಮ್ ನಮಗೆ ಆನ್ಸರ್ 0 ಅಂತ ಬರ್ತಾ ಇದ್ದರೆ ಮತ್ತೆ ಮುಂದೆ ನಾವು ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಬರಲ್ಲ. ಸೊ ಈ ಫಾರ್ಮಿಗೆ ನಾವು ಏನಂತ ಹೇಳ್ತೀವಿ ರೀ, 0/0 ಫಾರ್ಮ್ ಅಂತ ಹೇಳ್ತೀವಿ. ಓಕೆ, ವೆನೆವರ್ ನಮಗೆ ಆನ್ಸರು 0 ಬರುತ್ತಲ್ರಿ, ಅವತ್ತು ಇದು 0 ಡಿವೈಡೆಡ್ ಬೈ 0 ಫಾರ್ಮ್ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಏನು ಮಾಡ್ಬೇಕು ಸರ್, ಈಗ ನಮಗೆ ಆನ್ಸರ್ 0 ಬಂತು ಅಂದರೆ, ನಮಗೆ ಆನ್ಸರ್ 0 ಬಂತಂದರೆ ನಾವೇನು ಮಾಡ್ಬೇಕ್ರಿ, ಇದಕ್ಕೆ ಸಿಂಪ್ಲಿಫೈ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಯಾವುದೇ ಒಂದು ಬೇರೆ ಫಾರ್ಮುಲಾ ಪ್ರಕಾರ ನಾನು ಇದನ್ನು ಸಿಂಪ್ಲಿಫೈ ಮಾಡಬಹುದಾ ಅಲ್ಲ ಅಂತ ನೀವು ಯೋಚನೆ ಮಾಡಬೇಕು. ಇಲ್ಲ ಅಂದರೆ ಈ ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ ಅಲ್ರಿ, ಓಕೆ, ಸ್ಟ್ಯಾಂಡರ್ಡ್ ಫಾರ್ಮ್ ಇದು ಫಾರ್ಮ್ಯಾಟಿಗೆ ತರಲಿಕ್ಕೆ ನಾವು ಟ್ರೈ ಮಾಡಬೇಕು. ಈಗ ಈ ಕ್ವೆಶನಲ್ಲಿ ಪ್ರೀವಿಯಸ್ ಕ್ಲಾಸಲ್ಲಿ ಹಾಗೆ ನಾನು ಸಾಲ್ವ್ ಮಾಡಿದ್ದೇನೆ. ಈಗ ಇಲ್ಲಿ ರಿಯಲ್ ನೋಡಿ ಏನಿಲ್ಲಿ ನಾವು ಮಾಡ್ಬೋದು, ರಿಡ್ಯೂಸ್ ಹೇಗೆ ಮಾಡಬಹುದು ನಾವು ಇದನ್ನು ಅಂದರೆ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 1 ಆ್ಯಸ್ ಇಟ್ ಈಸ್ ಹಾಗೇನೇ ಇದೆ. ಇದು ಎ ಕ್ಯೂಬ್ ಮೈನಸ್ ಆಫ್ ಬಿ ಕ್ಯೂಬ್ ಫಾರ್ಮ್ಯಾಟಲ್ಲಿ ಇದೆ ಇದು, ಕರೆಕ್ಟ್. ಎ ಕ್ಯೂಬ್ ಮೈನಸ್ ಆಫ್ ಬಿ ಕ್ಯೂಬು ನಮಗೂ ಫಾರ್ಮುಲಾ ಕೂಡ ಗುರುತಿದೆ. ಎ ಮೈನಸ್ ಆಫ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಆಫ್ AB plus of B square whole divided by limit x minus of 1 as it is. ಇದು ಹೀಗೇನೆ ಇಟ್ಕೊಳ್ಳೋಣ. ಓಕೆ, ಸೊ ವೆನೆವರ್ ಗೈಸ್ ನಮಗೆ x1 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ಆನ್ಸರ್ 0/0 ಫಾರ್ಮ್ ಬಂತು ಅಂದರೆ ಇದನ್ನು ನಾವು ಸಿಂಪ್ಲಿಫೈ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಯಾವುದೇ ಒಂದು ಫಾರ್ಮುಲಾ ಇದನ್ನು ನಾವು ಅಪ್ಲೈ ಮಾಡಬಹುದಾ ಅಥವಾ ಹೇಗೇನು ಸಮ್ ಕೈಂಡ್ ಆಫ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಥಿಂಗ್ ಮಾಡಿ ಇದನ್ನು ರಿಡ್ಯೂಸ್ ಮಾಡ್ಬೋದಾ ಅಂತ ಹೇಳಿ ನೋಡಬೇಕು. ಇಲ್ಲಿ ಮಾಡ್ಬೋದು ರೀ, ಎಕ್ಸ್ ಕ್ಯೂಬ್ ಮೈನಸ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಆಫ್ 1 ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮ್ಯಾಟಲ್ಲಿ ಇದನ್ನು ನಾನು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟಿದ್ದೇನೆ. ಈಗ ನಂತರ ನಿಮಗೆ ಗುರ್ತಿದೆ ರೀ, ಎಕ್ಸ್ ಮೈನಸ್ ಆಫ್ 1 ಕ್ಯಾನ್ಸಲೇಷನ್ ಆಗುತ್ತೆ. ಸೊ ಈ ವ್ಯಾಲ್ಯೂ ಈಗ ನಮ್ಗೆ ಏನು ಬಂದಿದೆ ಅಲ್ರಿ, ಇಲ್ಲಿ 1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಬೇಕು. 1 square plus 1 plus of 1 and the value that we are getting guys is nothing but 3. ಓಕೆ, ಸೊ 3 ಬರ್ತಿದೆ. ಈಗ ಮತ್ತೆ ಸರ್ ಇಲ್ಲೂ ಕೂಡ ನಮಗೆ ಆನ್ಸರ್ 0 ಬರ್ತಾ ಇದ್ರೆ ಏನು ಮಾಡಬೇಕು, ಮತ್ತೆ ಆನ್ಸರ್ ನಮಗೆ 0 ಬರ್ತಾ ಇದ್ರೆ ಮತ್ತೆ ಅದನ್ನು ನಾವು ಸಿಂಪ್ಲಿಫೈ ಮಾಡಲಿಕ್ಕೆ ಟ್ರೈ ಮಾಡಬೇಕು.
ಓಕೆ, ಸಿಂಪ್ಲಿಫೈ ಮಾಡಲಿಕ್ಕೆ ಬಂದರೆ ಮಾಡಬೇಕು, ಸಿಂಪ್ಲಿಫೈ ಮಾಡಲಿಕ್ಕೆ ನಮಗೆ ಬರಲಿಲ್ಲ ಅಂದರೆ ಏನು ಮಾಡ್ಬೇಕು ಸರ್, ಈ ಫಾರ್ಮ್ಯಾಟಿಗೆ ನೀವು ಇದನ್ನು ತರಲಿಕ್ಕೆ ಟ್ರೈ ಮಾಡ್ಬೇಕ್ರಿ. ಎಕ್ಸ್ ರೇಸ್ ಟು ಎನ್ ಮೈನಸ್ ಎ ರೇಸ್ ಟು ಎನ್ ಅಂತ ಏನಿದೆಯಲ್ಲ ಆ ಫಾರ್ಮ್ಯಾಟಿಗೆ ನೀವು ಇದನ್ನು ರಿಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಓಕೆ, so that is what we had looked up guys in the previous question. So today once again we are going to look at certain more questions. ಇನ್ನು ಒಂದು ಸ್ವಲ್ಪ questions ಅನ್ನು ನೋಡೋಣ. So ಈಗ now next question guys, let me take in another question. Question number 3. ಇವತ್ತಿನ question number 3. So limit as x tends to 1 x to the power of 9 plus of 1 whole divided by x to the power of 5 plus of 1. Okay, x to the power of 9 plus of 1 whole divided by x to the power of 5 plus of 1. That is our question here guys. ಸೊ ಇಲ್ಲಿ ನಾವು ಏನು ಮಾಡ್ಬೋದು, ಇದನ್ನು ಸಾಲ್ವ್ ಮಾಡಲಿಕ್ಕೆ ಯೋಚನೆ ಮಾಡೋಣ. ನೋಡಿ, ಈಗ ಇಲ್ಲಿ ಏನಾಗುತ್ತೆ, ದಿ ಲಿಮಿಟು ಅದು ಆ್ಯಸ್ ಇಟ್ ಈಸ್ ಹಾಗೇನೆ ಇದೆ, ಎಕ್ಸ್ ಟೆನ್ಸ್ ಟು 1. ಸೊ ಎಕ್ಸ್ ಟು ದಿ ಪವರ್ ಆಫ್ 9. ಓಕೆ, ಈಗ ಇದು ನಮಗೆ ಯಾವುದು ಬೇರೆ ಫಾರ್ಮುಲಾ ಇಲ್ಲ ರೀ, ಇಲ್ಲಿ ಆಡ್ ನಂಬರ್ ಇದೆ, ಬೇರೆ ಫಾರ್ಮುಲಾ ಪ್ರಕಾರ ನಾವು ಇದನ್ನು ಅರೇಂಜ್ ಮಾಡಲಿಕ್ಕೆ ಬರಲ್ಲ. ಸೊ ಇದನ್ನು ಏನು ಬರೋಣ ನಾವು, ಎಕ್ಸ್ ಟು ದಿ ಪವರ್ ಆಫ್ 9 ಮೈನಸ್ ಆಫ್ -1 ಅಂತ ಹೇಳಿ ಬರೆಯೋಣ. ಓಕೆ, ಎಕ್ಸ್ ಟು ದಿ ಪವರ್ ಆಫ್ 9 ಮೈನಸ್ ಆಫ್ -1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 5 ಮೈನಸ್ ಆಫ್ -1. ಈ ಪ್ರಕಾರ ಬರೆಯೋಣ. ಎದಕ್ಕೆ ಈ ಪ್ರಕಾರ ಬರೆಯೋಣ ಅದು ಗೊತ್ತಾಗುತ್ತೆ ನೆಕ್ಸ್ಟ್ ಈಗ. ಆ್ಯಂಡ್ ದಿಸ್ ಗೈಸ್ ಈಸ್ ಈಕ್ವಲ್ಸ್ ಟು ಒನ್ಸ್ ಅಗೇನ್ ಲಿಮಿಟ್ ಆಸ್ ಎಕ್ಸ್ tends to 1. ಈಗ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ವಿ ಆರ್ ಗೋಯಿಂಗ್ ಟು ಡಿವೈಡ್ ಇಟ್ ಒನ್ಸ್ ಅಗೇನ್, ಎಕ್ಸ್ ಟು ದಿ ಪವರ್ ಆಫ್ 9 ಮೈನಸ್ ಆಫ್ -1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಆಫ್ -1. ಓಕೆ, ಇದರಿಂದ ಡಿವೈಡ್ ಮಾಡೋಣ, ಡಿವೈಡಿಂಗ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ವಿತ್ ಎಕ್ಸ್ ಮೈನಸ್ ಆಫ್ -1. ಜಸ್ಟ್ ಸ್ಟೇ ವಿತ್ ಮೀ, ಎದಕ್ಕೆ ಈ ಪ್ರಕಾರ ಮಾಡ್ತಿದ್ದೇವೆ ಅದು ಹೇಳ್ತೇನೆ ಈಗ. ಎಕ್ಸ್ ಟು ದಿ ಪವರ್ ಆಫ್ 5 ಮೈನಸ್ ಆಫ್ -1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಆಫ್ -1. Okay, so what are we doing here guys, we are doing nothing but dividing here. Okay, no, we are just dividing here. Divide numerator and denominator by x minus of -1. ಓಕೆ, ಇದನ್ನು ನಾವು ಎದಕ್ಕೆ ಈ ಪ್ರಕಾರ ಮಾಡಿದ್ದೇವೆ ಅಂತ ಹೇಳಿದ್ರೆ, ಸಿ ದೆರ್ ಈಸ್ ನೋ ಅದರ್ ವೇ ಹಿಯರ್ ಇನ್ ಆರ್ಡರ್ ಟು ಸಿಂಪ್ಲಿಫೈ ಮಾಡಲಿಕ್ಕೆ ಬೇರೆ ಈಸಿ ಮೆಥಡ್ ಇಲ್ಲಿ ಇಲ್ಲ ರೀ. ಸೊ ಇದನ್ನು ನಾವು ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ ಅಲ್ರಿ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1 ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಆಫ್ ಎ ರೇಸ್ ಟು ಎನ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಆಫ್ ಎ. ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್. ಓಕೆ, ಈ ವ್ಯಾಲ್ಯೂ ಏನಿದೆ ರೀ, ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಎನ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಮೈನಸ್ ಆಫ್ 1. ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದು, ಲಿಮಿಟ್ಸಲ್ಲಿ ನಾವು ಯೂಸ್ ಮಾಡ್ತಾ ಇರೋ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಈ ಫಾರ್ಮ್ ನಾನು ನಿಮಗೆ ಹೇಳಿದೆ, ಈ ಫಾರ್ಮಿನ ಸೊಲ್ಯೂಷನ್ ಏನು ಬರುತ್ತೆ, ಎನ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಮೈನಸ್ ಆಫ್ 1, ಇದು ನಮಗೆ ಸೊಲ್ಯೂಷನ್ ಬರೋದು. ಈಗ ಇಲ್ಲಿ ನಾವು ಇದು ಎ ಕ್ಯೂಬ್ ಫಾರ್ಮುಲಾ ಬಿ ಕ್ಯೂಬ್ ಫಾರ್ಮುಲಾ ಅಪ್ಲೈ ಮಾಡಲಿಕ್ಕೆ ಬೇರೆ ದಾರಿ ಇಲ್ಲಿ ಇಲ್ಲ, ಮತ್ತೆ ಅದು ಫ್ರ್ಯಾಕ್ಷನ್ ಫಾರ್ಮ್ಯಾಟಲ್ಲಿ ಬಂದು ತೊಂದರೆ ಕೊಡುತ್ತೆ. ಅದಕ್ಕೆ ಈ ಫಾರ್ಮುಲಾಕ್ಕೆ ನಾವು ಇದನ್ನು ರಿಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ವಿ. ಸ್ಟ್ಯಾಂಡರ್ಡ್ ನಮ್ಮ ಫಾರ್ಮುಲಾ ಏನಿದೆ ಅಲ್ರಿ, ಈ ಸ್ಟ್ಯಾಂಡರ್ಡ್ ಫಾರ್ಮುಲಾಕ್ಕೆ ನಾವು ರಿಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಹಿಯರ್ ಗೈಸ್, ಈಗ ಇಲ್ಲಿ ನಾನು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ನ ಎಕ್ಸ್ ಮೈನಸ್ ಆಫ್ -1 ಇಲ್ಲಿ ಎದಕ್ಕೆ ನಾನು ಡಿವೈಡ್ ಮಾಡಿದೆ ಅಂದರೆ, ಇಫ್ ಯು ಸಿ ಹಿಯರ್ ಎಕ್ಸ್ ರೇಸ್ ಟು ಎನ್, ಎಕ್ಸ್ ರೇಸ್ ಟು 9, ಎನ್ ಜಾಗದಲ್ಲಿ 9 ಇದೆ. ಎ ರೇಸ್ ಟು ಎನ್, ಎ ಏನಿದೆ ಇಲ್ಲಿ -1 ಇದೆ. ಓಕೆ, ವಿ ಆರ್ ಟೇಕಿಂಗ್ ಎ ಟು ಬಿ -1 ಹೋಲ್ ರೇಸ್ ಟು ಎನ್, ಎನ್ ಕೂಡ ನಾವು ಇಲ್ಲಿ 9 ಅಂತ ಹೇಳಿ ತೊಗೊಳ್ಳೋಣ. ಎದಕ್ಕೆ, ಬಿಕಾಸ್ -1 ರೇಸ್ ಟು 9 -1 ಬರುತ್ತೆ. ಬಿಕಾಸ್ ಎನಿ ನೆಗೆಟಿವ್ ಸೈನ್ ರೇಸ್ಡ್ ಟು ಆಡ್ ನಂಬರ್ ಬಂದರೆ ದಟ್ ವಿಲ್ ಬಿ ನೆಗೆಟಿವ್ ಗೈಸ್. ಓಕೆ, ಸೊ ಹಿಯರ್ -1 ಇದೆ, ಹೋಲ್ ಟು ದಿ ಪವರ್ ಆಫ್ 9 ಆಡ್ ನಂಬರ್, ದಟ್ ವಿಲ್ ಬಿ -1. ಈಗ ಈ ಫಾರ್ಮ್ಯಾಟಲ್ಲಿ ಇಲ್ಲ ರೀ, ಇದು ನ್ಯೂಮರೇಟರನ್ನು ಅಷ್ಟೇ ನೀವು ನೋಡಿದರೆ, ಇಫ್ ಯು ಲಿಕ್ ಓನ್ಲಿ ಆಟ್ ದಿ ನ್ಯೂಮರೇಟರ್ ಹಿಯರ್ ಗೈಸ್, ಎಕ್ಸ್ ಟು ದಿ ಪವರ್ ಆಫ್ 9 ಮೈನಸ್ ಆಫ್ ಎ ರೇಸ್ ಟು ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಆಫ್ ಎ, ಈ ಫಾರ್ಮ್ಯಾಟಲ್ಲಿ ಇದೆ. ಸೊ ನಾವು ವಾಟ್ ಆರ್ ವಿ ಗೋಯಿಂಗ್ ಟು ಡೂ, ವಿ ಆರ್ ಗೋಯಿಂಗ್ ಟು ರೈಟ್ ದಿಸ್ ಸೆಪರೇಟ್ಲಿ. ಲಿಮಿಟು ಇದಕ್ಕೆ ಒಂದು ಬೇರೆ ಫಾರ್ಮ್ಯಾಟಲ್ಲಿ ಅಪ್ಲೈ ಆಗುತ್ತೆ ನ್ಯೂಮರೇಟರಿಗೆ, ಇದು ಒಂದು ಬೇರೆ ಫಾರ್ಮ್ಯಾಟಲ್ಲಿ ಅಪ್ಲೈ ಆಗುತ್ತೆ ಡಿನಾಮಿನೇಟರಿಗೆ. ಸೊ ದ ನೆಕ್ಸ್ಟ್ ಸ್ಟೆಪ್ ಗೈಸ್, ವಾಟ್ ವುಡ್ ಬಿ ಲಿಮಿಟ್ ಆಸ್ x to the power of 9 minus of -1 whole to the power of 9 whole divided by x minus of -1. ಓಕೆ, ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರಿಗೂ ಕೂಡ ನಾವು ಲಿಮಿಟ್ ಫಂಕ್ಷನನ್ನು ಅಪ್ಲೈ ಮಾಡ್ತೀವಿ. ಎಕ್ಸ್ ಟು ದಿ ಪವರ್ ಆಫ್ 5 ಮೈನಸ್ ಆಫ್ -1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಆಫ್ -1.
1. And what is the limit? X tending to 1, and here also x tending to 1. Okay, so now if you can see guys, ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಪ್ರಕಾರ ಇದು ಬಂದಿದೆ. ಓಕೆ, ಇಟ್ ಹ್ಯಾಸ್ ರಿಡ್ಯೂಸ್ ಇಟ್ ಸೆಲ್ಫ್ ಟು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಹಿಯರ್. ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಪ್ರಕಾರ ಫಾರ್ಮುಲಾ ಏನಿದೆ ರೀ? n ಇಂಟು a raised to n minus of 1 ಇದೆನಾ? ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ n ಹಿಯರ್? 9. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ a ಪೊಸಿಷನ್, a ಜಾಗದಲ್ಲಿ ಇರೋದು ಏನಿದೆ ರೀ ಇಲ್ಲಿ? -1 ಇದೆ. ಸೊ -1 ಹೋಲ್ ಟು ದಿ ಪವರ್ ಆಫ್ n ಮೈನಸ್ ಆಫ್ 1. n is nothing but 9 ಮೈನಸ್ ಆಫ್ 1. ಅದು ನ್ಯೂಮರೇಟರ್ಗೆ ಫಾರ್ಮುಲಾ ನಾವು ಅಪ್ಲೈ ಮಾಡಿದ್ದೇವೆ. ಈಗ ಡಿನಾಮಿನೇಟರಲ್ಲೂ ಕೂಡ ಎಕ್ಸ್ ರೇಸ್ ಟು ಎನ್ ಮೈನಸ್ ಎ ರೇಸ್ ಟು ಎನ್ ಎಕ್ಸ್ ಮೈನಸ್ ಆಫ್ ಎ ಫಾರ್ಮ್ಯಾಟಲ್ಲಿ ಇದೆನಾ? ಸೊ ಒನ್ಸ್ ಅಗೇನ್ ಈ ಫಾರ್ಮುಲಾ ಪ್ರಕಾರ ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ. ಎನ್ ಇಂಟು ಎ ರೇಸ್ ಟು ಎನ್ ಮೈನಸ್ ಆಫ್ 1. ವಾಟ್ ಈಸ್ ಎನ್? 5. ಆ್ಯಂಡ್ ದೆನ್ ಎ -1 ಹೋಲ್ ಟು ದಿ ಪವರ್ ಆಫ್ 5 ಮೈನಸ್ ಆಫ್ 1. ಸೊ ನೆಕ್ಸ್ಟ್ ಸ್ಟೆಪ್ ನಮಗೆ ಬರುವುದು ಏನು ಗೈಸಲ್ಲಿ? 9 -1 ಹೋಲ್ ಟು ದಿ ಪವರ್ ಆಫ್ 8 ಬರುತ್ತಾ? ಹೋಲ್ ಡಿವೈಡೆಡ್ ಬೈ 5 into -1 whole to the power of 4 ಅಂತ ಹೇಳಿ ಬರುತ್ತೆ. ಸೊ ನಾವು ಇಫ್ ಯು ರಿಮೆಂಬರ್ ಗೈಸ್, ಎನಿ ನೆಗೆಟಿವ್ ನಂಬರ್ ರೇಸ್ಡ್ ಟು ಈವನ್ ಫಾರ್ಮ್ಯಾಟ್, ಅಂದರೆ ಯಾವುದೇ ಒಂದು ನೆಗೆಟಿವ್ ಸೈನು ಈವನ್ ನಂಬರ್ ವ್ಯಾಲ್ಯೂಗೆ ನಾವು ಮಲ್ಟಿಪ್ಲಿಕೇಟಿವ್ ಫಾರ್ಮಲ್ಲಿ ಬರೆದ್ರೆ ಅದು ನಮಗೆ ಪಾಸಿಟಿವ್ ಆಗುತ್ತೆ ಆನ್ಸರ್. ಓಕೆ, ಸೊ 9 ಇಂಟು 1 ಡಿವೈಡೆಡ್ ಬೈ 5 ಇಂಟು 1. ಸೊ ಆನ್ಸರ್ ಏನು ಬರುತ್ತೆ ರೀ? 9/5. ಓಕೆ, ಸೊ ವಾಟ್ ಈಸ್ ದಿ ಆನ್ಸರ್ ಇಯರ್ ಗೈಸ್? 9 ಡಿವೈಡೆಡ್ ಬೈ 5. ಸೊ ಇನಿಷಿಯಲಿ ನಾವು ಏನು ಮಾಡ್ತೀವ್ರಿ ಇಲ್ಲಿ? ವೆನೆವರ್ ಗೈಸ್ ಲಿಮಿಟಲ್ಲಿ ನಮಗೆ ಕ್ವೆಶನ್ ಕೊಟ್ಟಿದಾಗ ಅದನ್ನು ಇನಿಷಿಯಲಿ ನಾವು ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 1 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕು. ಓಕೆ, ವ್ಯಾಲ್ಯೂ ಆಫ್ ಎಕ್ಸ್ 1 ಇದೆ ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕು. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ನಾವು ಇದಕ್ಕೆ ಮಾಡಬೇಕು. ಓಕೆನಾ? ಇಲ್ಲಿ ಸಪೋಸ್ ನಾವು 1 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಟು ದಿ ಪವರ್ ಆಫ್ 9 ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಆಫ್ 1 2/2 1 ನಮಗೆ ಆನ್ಸರ್ ಬರ್ತಿತ್ತು. ಆದರೆ ಈ ಒಂದು ಕೇಸಲ್ಲಿ ಏನಾಗ್ತಿದೆ? ಎಕ್ಸ್ ಈಸ್ ಟೆಂಡಿಂಗ್ ಟು ಬಿ -1 ಅಂತ ಹೇಳಿ ಕೊಟ್ಟಿದ್ದಾರೆ ಇವರು. ಓಕೆ, ಸಾರಿ, ಇಲ್ಲಿ -1 ಇದೆ ಅಲ್ರಿ? -1, ಸಾರಿ ಗೈಸ್, ಇದು +1 ಅಂತ ಬರೆದೆ ನಾನು. ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಇದು -1 ಇದೆ ರೀ ಲಿಮಿಟ್. ಸಾರಿ, -1. ಸೊ -1 ಅಂತ ಹೇಳಿ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ -1 ಹೋಲ್ ಟು ದಿ ಪವರ್ ಆಫ್ 9 ಪ್ಲಸ್ ಆಫ್ 1 ಹೋಲ್ ಡಿವೈಡೆಡ್ ಬೈ -1 ಹೋಲ್ ಟು ದಿ ಪವರ್ ಆಫ್ 5 ಪ್ಲಸ್ ಆಫ್ 1 ಅಂತ ಹೇಳಿ ಬರುತ್ತೆ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ದಿಸ್ ವಿಲ್ ಬಿ -1 ಪ್ಲಸ್ 1 0 -1 ಪ್ಲಸ್ 1 0 0/0 ಫಾರ್ಮ್ ನಮಗೆ ಬರುತ್ತೆ. ಸೊ 0/0 ಫಾರ್ಮ್ ಬಂದರೆ ವಿ ಕೆನಾಟ್ ಸಾಲ್ವ್ ಇಟ್ ಫರ್ದರ್ ರೀ. ನೆಕ್ಸ್ಟ್ ಸ್ಟೆಪ್ ನಮಗೆ ಸಾಲ್ವ್ ಮಾಡಲಿಕ್ಕೆ ಇಲ್ಲ ಇಲ್ಲಿ. ಅದಕ್ಕೆ ನಾವು ಏನು ಮಾಡಬೇಕು? ಇದನ್ನು ಫಸ್ಟ್ ಸಿಂಪ್ಲಿಫೈ ಮಾಡಬಹುದಾ ಯಾವುದೇ ಫಾರ್ಮುಲಾ ಪ್ರಕಾರ ಅದನ್ನು ನೋಡಬೇಕು. ಈ ಪ್ರಕಾರ ಯಾವುದೇ ಫಾರ್ಮುಲಾ ಇಲ್ಲ ರೀ. ಸೊ ಅದು ಕಷ್ಟ ಆಗ್ಬೋದು. ಮತ್ತು ಅದಕ್ಕೆ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ ಅಲ್ರಿ, ಲಿಮಿಟಿನ ಸ್ಟ್ಯಾಂಡರ್ಡ್ ಫಾರ್ಮ್, ಈ ಫಾರ್ಮ್ಯಾಟಕ್ಕೆ ನಾವು ಇದನ್ನು ರಿಡ್ಯೂಸ್ ಮಾಡಲಿಕ್ಕೆ ಟ್ರೈ ಔಟ್ ಮಾಡಬೇಕು. ಎಕ್ಸ್ಟೆಂಡಿಂಗ್ ಟು ಎ. ಓಕೆ, ಈ ಫಾರ್ಮ್ಯಾಟಿಗೆ. ಸೊ ಈ ಫಾರ್ಮ್ಯಾಟಿಗೆ ತರಲಿಕ್ಕೆ ನಾವು ಏನು ಮಾಡ್ತಿದ್ದೇವೆ? ಈ +1 -1 ಫಾರ್ಮ್ಯಾಟಲ್ಲಿ ಬರೆದಿದ್ದೇವೆ. ಓಕೆ, -1 x raised to n a raised to n divided by x minus of a, and then x raised to n minus a raised to n divided by x minus of a format. ಸೊ ಆ ಫಾರ್ಮ್ಯಾಟಿಗೆ ಫಾರ್ಮುಲಾ ಏನಿದೆ? n ಇಂಟು a raised to n minus of 1 ಫಾರ್ಮ್ಯಾಟ್ ಇದೆ. ಸೊ ಜಸ್ಟ್ ಇದಕ್ಕೆ ನಾವು ಲಿಮಿಟ್ ಪ್ರಕಾರ ನಮ್ಮ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಿದ್ದೇವೆ. 9 ಇಂಟು -1 ಹೋಲ್ ಟು ದಿ ಪವರ್ ಆಫ್ 8 ಡಿವೈಡೆಡ್ ಬೈ 5 ಇಂಟು -1 ಹೋಲ್ ಟು ದಿ ಪವರ್ ಆಫ್ 4. ಸೊ ಆನ್ ಸಿಂಪ್ಲಿಫಿಕೇಶನ್ ಗೈಸ್ ನಮಗೆ ವ್ಯಾಲ್ಯೂ ಬಂದಿರುವುದು 9 ಡಿವೈಡೆಡ್ ಬೈ 5 guys. Okay, the value that we have gotten guys is nothing but 9 divided by 5. Okay na? ಅರ್ಥ ಆಗ್ತಿದ್ದಾರೆ ಇದು? ಓಕೆ, ಐ ಹೋಪ್ ಅಂಡರ್ಸ್ಟ್ಯಾಂಡಿಂಗ್ ಗೈಸ್. ಸೊ ಕಮೆಂಟ್ ಸೆಕ್ಷನಲ್ಲಿ ಏನೋ ಡೌಟ್ಸ್ ಇದ್ದರೆ ಹೇಳಿ ಗೈಸ್. ಓಕೆ, ಸೊ ನಾವು ಲೆಟ್ ಅಸ್ ಕನ್ಸಿಡರ್ ದಿ ನೆಕ್ಸ್ಟ್ ಕ್ವೆಶನ್. 2 marks and 3 marks ಕ್ವೆಶನ್ಸ್ ಗೈಸ್ ಈಗ ಸ್ಟಾರ್ಟ್ ಮಾಡ್ತಾ ಇರೋದು. ಓಕೆ, ಸೊ ನೋಡಿ ಕ್ವೆಶನ್ ನೋಡಿ ಇಲ್ಲಿ ಏನು ಹೇಳ್ತಿದ್ದಾರೆ ಇವರು. ಸೊ ಲೆಟ್ ಮಿ ರೈಟ್ ಇಟ್ ಡೌನ್ ಹಿಯರ್ ಗೈಸ್ ಒನ್ಸ್ ಅಗೇನ್. ಲಿಮಿಟ್ ಆಸ್ x tends to 3 x square minus of 4x plus of 3 whole divided by x square minus of 2x minus of 3. ಓಕೆ, ಸೊ ನಾವು ಈಗ ಮತ್ತೆ ನೀವು ಏನು ಮಾಡ್ಬೇಕ್ರಿ? ಫಸ್ಟ್ ಸ್ಟೆಪ್ಪು ಈ ಲಿಮಿಟನ್ನು ಸಾಲ್ವ್ ಮಾಡಬೇಕು ಅಂದರೆ ಈ ಎಕ್ಸ್ ಜಾಗದಲ್ಲಿ ನಮಗೆ ಇಲ್ಲಿ ಲಿಮಿಟ್ ವ್ಯಾಲ್ಯೂ ಏನು ಕೊಟ್ಟಿರ್ತಾರಲ್ರಿ, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಲೆಟ್ ಅಸ್ ಜಸ್ಟ್ ಸಬ್ಸ್ಟಿಟ್ಯೂಟ್ ಹಿಯರ್ ಇನಿಷಿಯಲಿ.
ಸೊ 3 ಇದೆ ರೀ ಲಿಮಿಟ್, ಇಲ್ಲಿ 3 ಇದೆನಾ, ಇಲ್ಲಿ 3 ಎಕ್ಸ್ ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾವು. 3 ಸ್ಕ್ವೇರ್ ಮೈನಸ್ ಆಫ್ 4 ಇಂಟು 3 ಪ್ಲಸ್ ಆಫ್ 3 ಹೋಲ್ ಡಿವೈಡೆಡ್ ಬೈ 3 ಸ್ಕ್ವೇರ್ minus of 2 into 3 minus of 3, which is equal to 3 square 9 guys, 9 plus of 3 12, 12 minus of 4 into 3 12 whole divided by 3 square 9 ರೀ, 9 minus of 3 6 ಬರುತ್ತೆ, 6 minus of 6 that is once again 0 divided by 0. ಸೊ ನಮಗೆ ಯಾವ ಫಾರ್ಮ್ ಬಂದಿದೆ ರೀ, ಇದು 0 ಅಪಾನ್ 0 ಫಾರ್ಮ್ ಬಂದಿದೆ. ಸೊ ಈಗ ಲಿಮಿಟಲ್ಲಿ 0 ಅಪಾನ್ 0 ಫಾರ್ಮ್ ಬಂದರೆ ನಾವೇನು ಮಾಡಬೇಕಾಗುತ್ತೆ, either we have to simplify this format here, ಬ್ರಾಕೆಟ್ ಅಲ್ಲಿ ಕೊಟ್ಟಿರುವ ಏನು ವ್ಯಾಲ್ಯೂ ಇರುತ್ತಲ್ರಿ ಅದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಬೇಕು. ಸಿಂಪ್ಲಿಫೈ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ನಮ್ಮ ಫಾರ್ಮುಲಾ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದಲ್ರಿ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಆಫ್ ಎ ರೇಸ್ ಟು ಎನ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಆಫ್ ಎ. ಓಕೆ, ಈ ಬೇಸಿಸಲ್ಲಿ ನಾವು ಮತ್ತೇನು ಮಾಡಬೇಕು, ರೆಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು, ವಿಚ್ ಈಸ್ ಈಕ್ವಲ್ ಟು ಎನ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಮೈನಸ್ ಆಫ್ 1. ಇದು ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮ್. ಎರಡು ಮೆಥಡ್ ಇರ್ತವೆ. ಮೊದಲು 0/0 ಫಾರ್ಮ್ ಬಂದರೆ ಫಸ್ಟು ಸಿಂಪ್ಲಿಫೈ ಮಾಡಲಿಕ್ಕೆ ಟ್ರೈ ಮಾಡಬೇಕು, ಇಲ್ಲಾಂದರೆ ಈ ಫಾರ್ಮ್ಯಾಟಿಗೆ ನಾವು ಅದು ತರಲಿಕ್ಕೆ ಟ್ರೈ ಮಾಡಬೇಕು. ಸೊ ಇನಿಷಿಯಲಿ ಸಿಂಪ್ಲಿಫೈ ಮಾಡಲಿಕ್ಕೆ ನೋಡೋಣ ನಾವು. ಸೊ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 3 ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 4x ಪ್ಲಸ್ 3, ಇದು ಕ್ವಾಡ್ರೆಟಿಕ್ ಇಕ್ವೇಷನ್ ಫಾರ್ಮ್ಯಾಟಲ್ಲಿ ಇದೆ ರೀ. ಓಕೆ, ಎಕ್ಸ್ ಸ್ಕ್ವೇರ್ minus of 4x plus of 3, correct, x square minus of 4x plus of 3 quadratic equation form ಇದೆ. ಸೊ ಪ್ರಾಡಕ್ಟ್ ನಮಗೆ ಏನು ಬೇಕಾಗಿದೆ, ಪ್ರಾಡಕ್ಟ್ ವಿ ನೀಡ್ ಟು ಬಿ 3 ಗೈಸ್, ಸಮ್ ವಿ ನೀಡ್ ಇಟ್ ಟು ಬಿ -4. ಸೊ ಇದನ್ನು ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 3x ಮೈನಸ್ ಆಫ್ ಎಕ್ಸ್ ಪ್ಲಸ್ ಆಫ್ 3 ಈ ಪ್ರಕಾರ ಬರೀಬೋದ್ರಿ. ಫ್ಯಾಕ್ಟರ್ಸ್ ಇವು -3 ಆ್ಯಂಡ್ -1. -4 is nothing but -3 -1 ಸಮ್ -3 ಇಂಟು -1 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ +3 ಅಂತ ಹೇಳಿ ಬರುತ್ತೆ ಗೈಸ್. ಓಕೆ, ವಿಲ್ ಗೆಟ್ ದಟ್ ಟು ಬಿ +3, ವ್ಯಾಲ್ಯೂ +3 ಬರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಐ ಕ್ಯಾನ್ ಟೇಕ್ ಔಟ್ ಎಕ್ಸ್ ಕಾಮನ್ ಇಯರ್, ಎಕ್ಸ್ ಇಂಟು ಎಕ್ಸ್ ಮೈನಸ್ ಆಫ್ 3 ಆ್ಯಂಡ್ ಇಲ್ಲಿ -1 ಕಾಮನ್ ತೆಗಿಬೋದು, ಎಕ್ಸ್ ಮೈನಸ್ ಆಫ್ 3. ಓಕೆ, ಸೊ ಎಕ್ಸ್ ಮೈನಸ್ ಆಫ್ 3 ಎಕ್ಸ್ ಮೈನಸ್ ಆಫ್ 1 ನಮಗೆ ರಿಡ್ಯೂಸ್ಡ್ ಫಾರ್ಮ್ಯಾಟ್ ಬರುತ್ತೆ. ಸೊ ಇದನ್ನು ಇಲ್ಲಿ ನಾವು ಯೂಸ್ ಮಾಡ್ಬೋದು, ಎಕ್ಸ್ ಮೈನಸ್ ಆಫ್ 3 ಇಂಟು ಎಕ್ಸ್ ಮೈನಸ್ ಆಫ್ 1. ಈಗ ನೆಕ್ಸ್ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ ಆಫ್ 3 ನಮ್ಮ ಡಿನಾಮಿನೇಟರ್ ಇದೆ ರೀ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ ಆಫ್ 3 ಅಂತ ಹೇಳಿ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 3. ಸೊ ಈಗ ನಮಗೆ ಪ್ರಾಡಕ್ಟ್ -3 ಬೇಕಾಗಿದೆ, ಕರೆಕ್ಟ್. ಸಮ್ ಎಷ್ಟು ಬೇಕಾಗಿದೆ, -2. ಸೊ -3 ಪ್ಲಸ್ 1 ತೊಗೊಳ್ಬೋದ್ರಿ ಫ್ಯಾಕ್ಟರ್ಸು -3ಗೆ. -3 ಪ್ಲಸ್ 1 ಮೈನಸ್ ಆಫ್ 3 ಆ್ಯಸ್ ಇಟ್ ಈಸ್. ಸೊ -3x ಪ್ಲಸ್ 1x ನಮಗೆ ರಿಟರ್ನ್ ಆಗಿ -2x ಬರುತ್ತೆ. ಎಕ್ಸ್ ಇದರಲ್ಲಿ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ ಆಫ್ 3 ಪ್ಲಸ್ ಆಫ್ 1 ಇಂಟು ಎಕ್ಸ್ ಮೈನಸ್ ಆಫ್ 3. ಓಕೆ, ಸೊ ನಾವು ಐ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಮೈನಸ್ ಆಫ್ 3 ಇಂಟು ಎಕ್ಸ್ ಪ್ಲಸ್ ಆಫ್ 1. ಈ ಎರಡು ಫ್ಯಾಕ್ಟರ್ಸ್ ಇವೆ, ಈ ಎರಡು ಫ್ಯಾಕ್ಟರ್ಸ್ ಇವೆ. ಡಿನಾಮಿನೇಟರಲ್ಲಿ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 2x ಮೈನಸ್ ಆಫ್ 3 ಎಕ್ಸ್ ಮೈನಸ್ ಆಫ್ 3 ಇಂಟು ಎಕ್ಸ್ ಪ್ಲಸ್ ಆಫ್ 1 ಅಂತ ಹೇಳಿ ನಾನು ಬರಿಬೋದು. ಕರೆಕ್ಟಾ? ರೈಟ್ ಗೈಸ್. ಸೊ ಈಗ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಇಲ್ಲಿ ಚೆಕ್ಔಟ್ ಮಾಡಿಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ ಲಿಮಿಟನ್ನು ಸಾಲ್ವ್ ಮಾಡ್ತೀವಲ್ರಿ, ಆ್ಯಸ್ ಇಟ್ ಈಸ್ ಏನು ಮಾಡ್ತೀವಿ, ಎಕ್ಸ್ ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ಒನ್ಸ್ ಅಗೈನ್ 3 ಹಿಯರ್ ಗೈಸ್, ಓಕೆ 3 ಹಿಯರ್, ಬಟ್ ಬಿಫೋರ್ ದ್ಯಾಟ್ ಎಕ್ಸ್ ಮೈನಸ್ 3 ಎರಡು ಕ್ಯಾನ್ಸಲೇಷನ್ ಆಗ್ತಾವ್ರಿ. ಕರೆಕ್ಟ್, ಎಕ್ಸ್ ಮೈನಸ್ 3 ಎರಡು ಕ್ಯಾನ್ಸಲೇಷನ್ ಆಗ್ತವೆ. ನಾವು ಗೈಸ್ ಎಕ್ಸ್ ಮೈನಸ್ ಆಫ್ 1 ಜಾಗದಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 3 minus 1 as it is whole divided by x is equals to 3 plus 1. So 3 minus of 1 is nothing but 2, 3 plus 1 is nothing but 4, which is nothing but 1 divided by 2. Okay, so answer ಎಷ್ಟು ಬಂದ್ರಿ ನಮಗೆ 1 divided by 2 ಅಂತ ಹೇಳಿ ಬಂತು. ಸೊ ದಿಸ್ 2 marks ಗೈಸ್, ಇದು 2 mark ಕ್ವೆಶನ್ ಇದೆ. ಏನು ಅಷ್ಟು ಲೆಂದಿ ಇಲ್ಲ ರೀ. ನಿಮಗೆ ಎಕ್ಸ್ಪ್ಲನೇಷನ್ ನಾನು ಕೊಡಬೇಕು ಅಂತ ಹೇಳಿದ್ರೆ ಇನಿಷಿಯಲಿ ಸ್ವಲ್ಪ ನಿಮಗೆ ಲೆಂದಿ ಪ್ರಕಾರ ಅನಿಸ್ಬೋದು. ಇದು ಏನು ಮಾಡಿಲ್ಲ, ನಾವಿಲ್ಲಿ ಎಕ್ಸ್ ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮೊದಲು ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿದ್ದೀವಿ. 0/0 ಅಂತ ಹೇಳಿ ಫಾರ್ಮ್ ಬಂದರೆ 2 ಆಪ್ಷನ್ ನಮ್ಮ ಹತ್ರ ಇರ್ತವೆ. ಫಸ್ಟ್ ವಿ ಕ್ಯಾನ್ ಟ್ರೈ ಟು ಸಿಂಪ್ಲಿಫೈ ದಿಸ್ ಒನ್. ಸಿಂಪ್ಲಿಫೈ ಮಾಡಲಿಕ್ಕೆ ಟ್ರೈ ಮಾಡಬೇಕು ಮೊದಲು, ಇಲ್ಲ ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ ಅಲ್ರಿ, ಆ ಫಾರ್ಮುಲಾ ಪ್ರಕಾರ ಬರೀಲಿಕ್ಕೆ ಟ್ರೈ ಮಾಡಬೇಕಾಗತ್ತೆ. ಸೊ ಇಲ್ಲಿ ಈಗ ನಾವು
ಸಿಂಪ್ಲಿಫೈ ಮಾಡಿದ್ದೇವೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಬೇಸಿಸ್ ಮೇಲೆ ಇವೆ. ಇದು ನಮ್ಮ ಡಿನಾಮಿನೇಟರ್ ಇದೆ ರೀ, ಇದು ನಮ್ಮ ನ್ಯೂಮರೇಟರ್ ಇದೆ. ಸೊ ರಿಡ್ಯೂಸ್ ಮಾಡಿ ಸಿಂಪ್ಲಿಫೈಡ್ ಫಾರ್ಮ್ಯಾಟಲ್ಲಿ ಬರೆದಿದ್ದೇವೆ. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಕ್ಯಾನ್ಸಲೇಷನ್ ಆಯಿತು. ಎಕ್ಸ್ ಮೈನಸ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಆಫ್ 1 ಗೈಸ್, ದಟ್ ಈಸ್ ದಿ ಸಿಂಪ್ಲಿಫೈಡ್ ವ್ಯಾಲ್ಯೂ. ಓಕೆ, ಇದು ನಮ್ಮ ಸಿಂಪ್ಲಿಫೈಡ್ ವ್ಯಾಲ್ಯೂ ರೀ. ಕರೆಕ್ಟಾ? ಅರ್ಥ ಆಗ್ತಿದೆ ರೀ ನಿಮ್ಮೆಲ್ಲರಿಗೂ? ಓಕೆ, ಸೊ ನಾವು ಗೈಸ್ ಲೆಟ್ ಅಸ್ ಕನ್ಸಿಡರ್ ದಿ ನೆಕ್ಸ್ಟ್ ಕ್ವೆಶನ್. ಮತ್ತೆ ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ್ರಿ. ಸಿ ದಿ ಕ್ವೆಶನ್ಸ್ ಆರ್ ವೆರಿ ಈಸಿ ಗೈಸ್. ಕ್ವೆಶನ್ಸು ತುಂಬ ಕರೆಕ್ಟಾಗಿ ಇವೆ, ತುಂಬ ಈಸಿಯಾಗಿ ಇವೆ. ಸೊ ನೋಡಿ, ನೆಕ್ಸ್ಟ್ ಕ್ವೆಶನ್ ಏನಿದೆ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2x square minus of 5x plus of 2 whole divided by x square minus of 3x plus of 2. ಓಕೆ, ಸೊ ಈ ಕ್ವೆಶನ್ ಇದೆ. ಸೊ ಆ್ಯಸ್ ಇಟ್ ಈಸ್ ಮೊದಲು ನಾವು ಏನು ಮಾಡ್ಬೇಕ್ರಿ, ಎಕ್ಸ್ ಪೊಸಿಷನಲ್ಲಿ ನಮ್ಮ ಈ ಲಿಮಿಟ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಬೇಕು. ಸೊ 2 ಇಂಟು 2 ಸ್ಕ್ವೇರ್ ಮೈನಸ್ ಆಫ್ 5 ಇಂಟು 2 plus of 2 whole divided by 2 square minus of 3 into 2 plus of 2. So 2 square 4 into 2 8 minus of 5 into 2 10 plus of 2 whole divided by 2 square is nothing but 4 minus 3 into 2 guys 6 plus of 2. So 8 plus 2 10 minus 10 0. 4 plus 2 6 minus 6 0. ಸೊ 0/0 ಫಾರ್ಮ್ ನಮಗೆ ಬಂತು. ಸೊ 0/0 ಫಾರ್ಮ್ ಅಂದರೆ ಏನು ಮಾಡಬೇಕು, ಎರಡು ಆಪ್ಷನ್ಸ್ ನಮ್ಮ ಹತ್ರ ಇವೆ. ಐದರ್ ಯು ಟ್ರೈ ಟು ರಿಡ್ಯೂಸ್ ದಿಸ್, ಬ್ರ್ಯಾಕೆಟಲ್ಲಿ ಇರುವ ವ್ಯಾಲ್ಯೂವನ್ನು ರಿಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲ ಸರ್ ರಿಡ್ಯೂಸ್ ಆಗಲ್ಲ ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ರಿಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಹೇಗೆ ರಿಡ್ಯೂಸ್ ಮಾಡ್ಬೋದು ನೋಡಿ ಗೈಸ್. ಮೊದಲು ನಿಮ್ಮ ಬ್ರ್ಯಾಕೆಟ್ ಫಾರ್ಮ್ಯಾಟ್ ಏನಿದೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಈ ಎಕ್ಸ್ ಅಂತ ಈ ಮೇಲೆ ಪವರ್ ಫಾರ್ಮ್ಯಾಟ್ ಏನಿದೆ ಅಲ್ರಿ ಅದು 2 ಇರಬೇಕು. ಓಕೆ, ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಇದ್ದರೆ ನಾವು ರಿಡ್ಯೂಸ್ ಮಾಡಬಹುದು. ಸೊ ಹೌ ಕ್ಯಾನ್ ವಿ ರೈಟ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್? ಮೊದಲು ಕ್ವಾಡ್ರಾಟಿಕ್ ಇಕ್ವೇಷನ್ಸನ್ನು ಬರೆಯೋಣ. ಸಿ 2x ಸ್ಕ್ವೇರ್ ಮೈನಸ್ ಆಫ್ 5x ಪ್ಲಸ್ ಆಫ್ 2 ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ಪ್ರಾಡಕ್ಟ್ ಇಲ್ಲಿ ಕೋಎಫಿಷಿಯಂಟ್ 2 ಇದೆ ರೀ. ಈಗ ಈ ಟು ಎರಡು ನಾವು ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ಬರುತ್ತೆ ಇದು? 2 ಇಂಟು 2 ದ್ಯಾಟ್ ವಿಲ್ ಬಿ 4 ಗೈಸ್. So we need the product to be 4, sum to be minus 5. So minus 4 and minus 1 bariboda. Minus 4 into minus 1 will be plus 4. Correct? And minus 4 minus 1 sum minus 5 barutte. So 2x square minus of 4x minus of x plus of 2. ಈ ಎರಡರಲ್ಲಿ ಟರ್ಮ್ಸ್ ಅಲ್ಲಿ ನಾವು ಕಾಮನ್ ಅನ್ನ ತೆಗಿಬಹುದು. 2x into x minus of 2 and then minus 1 ರೀ ಈ ಎರಡು ಟರ್ಮ್ಸಲ್ಲಿ x minus of 2. ನಮಗೆ ಗೊತ್ತಾಗುತ್ತೆ ಸರ್ -1 ತೆಗಿಬೇಕು. ತುಂಬ ಸ್ಟೂಡೆಂಟ್ಸಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ನೋಡಿ. ಈ ಬ್ರ್ಯಾಕೆಟಲ್ಲಿ ಟರ್ಮ್ ಏನಿದೆ ಅಲ್ರಿ ಅದೇ ಟರ್ಮ್ ನಮಗೆ ಇಲ್ಲಿ ಬರಬೇಕು, ಕಾಮನ್ ಆಗಿ ಬರಬೇಕು ಅದು ವ್ಯಾಲ್ಯೂ. ಓಕೆ, ಸೊ ಹಿಯರ್ ಇಟ್ ಈಸ್ x minus 2 x minus of 2. ಸೊ ದ ನೆಕ್ಸ್ಟ್ ಸ್ಟೆಪ್ 2x minus of 1 ಇಂಟು x minus of 2. ಕರೆಕ್ಟ್ ರೀ, ಎರಡು ಫ್ಯಾಕ್ಟರ್ಸ್ ನಮಗೆ ಇಲ್ಲಿ ಬಂದಿದ್ದಾವೆ. ನಾವು ನೆಕ್ಸ್ಟ್ ಕಮಿಂಗ್ ಆನ್ ಟು ದ ಡಿನಾಮಿನೇಟರ್ ಗೈಸ್. ಡಿನಾಮಿನೇಟರಿಗೆ ಚೆಕ್ ಮಾಡೋಣ. ಈಗ ಏನಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 3x ಪ್ಲಸ್ ಆಫ್ 2. ಸೊ ಪ್ರಾಡಕ್ಟ್ 2 ಬೇಕಾಗಿದೆ, ಸಮ್ ನಮಗೆ -3 ಬೇಕಾಗಿದೆ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ ಎಕ್ಸ್ ಪ್ಲಸ್ ಆಫ್ 2. ಸೊ ಇದರಲ್ಲಿ ಎಕ್ಸ್ ಕಾಮನ್ ತೆಗಿಬೋದು. ಎಕ್ಸ್ ಇಂಟು ಎಕ್ಸ್ ಮೈನಸ್ ಆಫ್ 2 minus 1 into x minus of 2. So I can write down guys x minus of 2 bracket ಅಲ್ಲಿ ಇರುವ ಈ ವ್ಯಾಲ್ಯೂ ಕಾಮನ್ ಇದೆ, x minus of 1 ರಿಮೈಂಡರ್ ಆಗಿ ಇದೆ. ಸೊ ಈಗ ಈ 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 2 ಜಾಗದಲ್ಲಿ 2x ಮೈನಸ್ 1 x ಮೈನಸ್ 2 ಅಂತ ಬರಿಬೋದು. ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಜಾಗದಲ್ಲಿ x ಮೈನಸ್ 2 x ಮೈನಸ್ ಆಫ್ 1 ಅಂತ ಹೇಳಿ ನಾನು ಬರಿಬೋದು. ಸೊ ಹಿಯರ್ ಗೈಸ್ ನಾವು ಲೆಟ್ ಮಿ ಟೇಕ್ ದಿ ಕ್ವೆಶನ್ ಏನು ಕೊಟ್ಟಿದ್ದಾರೆ ನಮಗೆ ಅವರು, ಲಿಮಿಟ್ as x tends to what here, x tends to 2 now, 2 of 2x square minus of 5x plus of 2 whole divided by x square minus of 3x plus of 2 ಈ ಪ್ರಕಾರ ಕೊಟ್ಟಿದ್ದಾರೆ.
ಸೊ ನಾವು ಲಿಮಿಟ್ ಸಪ್ರೇಟ್ ನ್ಯೂಮರೇಟರ್ಗೂ ಅಪ್ಲೈ ಆಗುತ್ತೆ, ಡಿನಾಮಿನೇಟರ್ಗೂ ಅಪ್ಲೈ ಆಗುತ್ತೆ. ಸೊ ನಂದಲ್ಲೇ ಸಲ್ ರೈಟ್ ಇಟ್ ಡೌನ್ ಆಸ್ ಎಕ್ಸ್ ಟೆನ್ಸ್ ಟು 2, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2, 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 2 ಜಾಗದಲ್ಲಿ ಈ ಫ್ಯಾಕ್ಟರ್ಸನ್ನು ಬರೀತಾನೆ. 2x minus of 1 into x minus of 2 whole divided by denominator x square minus of 3x plus of 2 can be written as x minus of 2 into x minus of 1. Okay, so x minus 2 ಎರಡು ಕ್ಯಾನ್ಸಲೇಷನ್ ಆಗ್ತಾವೆ ಗೈಸ್. ಸೊ ಈಗ ರಿಮೈಂಡರ್ ವ್ಯಾಲ್ಯೂಸ್ ಏನಿವೆಲ್ರಿ ಅದರಲ್ಲಿ x ವ್ಯಾಲ್ಯೂ 2 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡೋಣ. ಸೊ 2 into 2 minus of 1 divided by 2 minus of 1. 2 into 2 is 4. 4 minus of 1 guys is nothing but 3. 2 minus of 1 is 1. So answer ಎಷ್ಟು ಬಂತ್ರಿ ನಮಗೆ 3. Overall answer guys that we are getting is nothing but 3. Correct right? ತಿಳಿತಿದ್ದೀರಿ ಇದು? ದಿಸ್ ಈಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್ ಗೈಸ್, ಅಷ್ಟು ಡಿಫಿಕಲ್ಟ್ ಇಲ್ಲ ರೀ. ಜಸ್ಟ್ ನಾವು ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ತಾ ಹೋಗಬೇಕು. ಓಕೆನಾ? ಸೊ ಎನಿ ಡೌಟ್ಸ್ ಗೈಸ್? ಏನು ಡೌಟ್ಸ್ ಇದ್ದರೆ ಕೇಳಿ ಗೈಸ್. ಸರ್ ನಮಗೆ ಮ್ಯಾಥಮೆಟಿಕ್ಸ್ ಅಂದರೆ ತುಂಬ ಹೆದರಿಕೆ ಬರುತ್ತೆ ಸರ್, ಏನು ಓದ್ಬೇಕು ಸರ್, ನಾವು ಹೇಗೆ ಮಾಡಬೇಕಿದು, ಕ್ಯಾಲ್ಕುಲಸ್ ಅಂದರೆ ಬೇಡಪ್ಪ ಬೇಡ, ಈ ಪ್ರಕಾರ ಏನೋ ಥಾಟ್ಸ್ ಬರ್ತಾವ್ರಿ, ಎಲ್ಲರಿಗೂ ಬರ್ತಾವೆ ಗೈಸ್. ಸೊ ಅವತ್ತು ವಿ ಆರ್ ಹಿಯರ್ ಗೈಸ್ ಟು ಹೆಲ್ಪ್ ಯು ಔಟ್. ಓಕೆ, ಈಚ್ ಆ್ಯಂಡ್ ಎವ್ರಿ ಟೀಚರ್ ವಾಂಟ್ಸ್ ಟು ಹೆಲ್ಪ್ ದ ಸ್ಟೂಡೆಂಟ್ಸ್ ಗೈಸ್. ಯಾರೇ ಇರಲಿ ಟೀಚರು, ಎಲ್ಲರೂ ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡಬೇಕು, ನಮ್ಮ ಶಿಷ್ಯರು ಮುಂದೆ ಬರಬೇಕು ಅಂತ ಹೇಳಿ ಇಂಟೆನ್ಷನ್ ಇರುತ್ತೆ. ಸೊ ಕೇಳಿ ಗೈಸ್ ಎಲ್ಲ ನಿಮ್ಮ ಡೌಟ್ಸನ್ನು ಎಲ್ಲ ಟೀಚರ್ಸಿಗೆ ಕೇಳಿ. ಓಕೆ, ಕಂಪ್ಲೀಟ್ ಅನ್ ಅಕಾಡೆಮಿ ಟೀಮ್ ಹ್ಯಾಸ್ ಬ್ರಾಟ್ ಅಪ್ ಯು ವಂಡರ್ಫುಲ್ ಟೀಚರ್ಸ್ ಗೈಸ್. ನಂಬರ್ ಆಫ್ ಟೀಚರ್ಸ್, ರೋಹಿದಾಸ್ ಸರ್ ಇದ್ದಾರೆ, ತಿಪ್ಪೇಶ್ ಸರ್ ಇದ್ದಾರೆ, ರಿಯೋ ಬಾಬಾ, ದೇ ಆರ್ ಆಲ್ ಹಿಯರ್ ಗೈಸ್. ಓಕೆ, ತುಂಬ ಹೈಲಿ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ. ಪ್ಲೀಸ್ ಆಸ್ಕ್ ದೆಮ್ ಡೌಟ್ಸ್, ದೇ ವಿಲ್ ಕ್ಲಾರಿಫೈ ವಾಟ್ ಎವರ್ ಯುವರ್ ಡೌಟ್ಸ್ ಆರ್. So fine guys, now let us move on to the next question. So 2 marks questions and 3 marks questions ಇವೆಲ್ಲವೂ ಸಾಲ್ವ್ ಮಾಡ್ತಾ ಇರೋದು ಎಕ್ಸಾಮಿನೇಷನ್ ಅಲ್ಲಿ ಬರ್ತವೆ ನಿಮಗೆ. ಸೊ ಇವತ್ತು ಸಪ್ಲಿಮೆಂಟರಿ ಎಕ್ಸಾಮ್ ಆಗಿದಾವಲ್ರಿ ಮ್ಯಾಥಮೆಟಿಕ್ಸ್, ಇದು ಬೇಸಿಕ್ ಮ್ಯಾಥಮೆಟಿಕ್ಸ್. ಐ ಆಮ್ ಹೋಪಿಂಗ್ ದಟ್ ಎಲ್ಲರೂ ನೀವು ಚೆನ್ನಾಗಿ ಬರೆದಿದ್ದೀರಾ ಗೈಸ್. ಕರೆಕ್ಟಾ? ಅಷ್ಟು ಡಿಫಿಕಲ್ಟ್ ಏನೋ ಇಲ್ಲ ರೀ ಕ್ವೆಶನ್ ಪೇಪರು, ಅಷ್ಟು ಡಿಫಿಕಲ್ಟ್ ಏನೋ ಇರಲ್ಲ. ಸಪ್ಲಿಮೆಂಟರಿ ಬೇಸಿಸ್ ಇರತ್ತಲ್ರಿ, ಆ ಬೇಸಿಸ್ ಮೇಲೆ ಹೇಳ್ತಿದ್ದೀನಿ ನಾನು. ಸೊ ಎನಿವೇಸ್ ಗೈಸ್, ಏನು ಡೌಟ್ಸ್ ಇದ್ದರೆ ಮತ್ತೆ ಕೇಳಿ. ನಾವು ಲುಕ್ ಎಟ್ ದಿ ನೆಕ್ಸ್ಟ್ ಕ್ವೆಶನ್. ನೋಡಿ ನೆಕ್ಸ್ಟ್ ಕ್ವೆಶನ್ ಏನಿದೆ, ದಟ್ ಈಸ್ ಆನ್ ಯುವರ್ ಸ್ಕ್ರೀನ್ ಗೈಸ್. ಇಫ್ ಯು ಕ್ಯಾನ್ ಸಿ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 3 x to the power of 4 minus 81 divided by 2x square minus of 5x minus of 3. This is the ಕಂಡೀಷನ್. ಇದು ನಮಗೆ ಕಂಡೀಷನ್ ಕೊಟ್ಟಿದ್ದಾರೆ. ಸೊ ಲಿಮಿಟ್ಸನ್ನು ಸಾಲ್ವ್ ಮಾಡೋ ಪ್ರೊಸೀಜರ್ ಏನ್ರಿ, ಜಸ್ಟ್ ಎಕ್ಸ್ ಜಾಗದಲ್ಲಿ ಈ ನಮ್ಮ ಎಕ್ಸ್ ವ್ಯಾಲ್ಯೂ ಲಿಮಿಟಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಹಿಯರ್ ಇಫ್ ಐ ಸಬ್ಸ್ಟಿಟ್ಯೂಟ್ ಗೈಸ್ 3 to the power of 4 minus of 81 ಅಂತ ಹೇಳಿ ಬರಿಬೋದು. ಹೋಲ್ ಡಿವೈಡೆಡ್ ಬೈ 2 into 3 square minus of 5 into 3 minus of 3. ಕರೆಕ್ಟಾ? ಸೊ 3 to the power of 4 ವಾಟ್ ಗೈಸ್ 81 ರೀ, ಬೇರೆದೇನೂ ಅಲ್ಲ. 81 minus of 81 whole divided by 3 square is 9. 9 into 2 is 18 minus 5 into 3 15 minus of 3. 81 minus 81 0 divided by 18 minus of 3 15 guys. 15 minus 15 once again 0. ಸೊ ಏನು ಬಂತ್ರಿ ಈಗ 0 upon 0 ಫಾರ್ಮ್ಯಾಟ್ ನಮಗೆ ಬಂತ. ಸೊ 0 upon 0 ಫಾರ್ಮ್ಯಾಟ್ ಬಂದರೆ ನಾವು ಏನು ಮಾಡ್ಬೇಕು ಗೈಸ್, ವಿ ಹ್ಯಾವ್ ಟು ಸಿಂಪ್ಲಿಫೈ ಮಾಡಲಿಕ್ಕೆ ಇದನ್ನು ನಾವು ಟ್ರೈ ಮಾಡಬೇಕು. ಸಿಂಪ್ಲಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಪ್ರಕಾರ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾವು ಕ್ವೆಶನ್ ಏನಿದೆ ರೀ ನಮ್ಮದು, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 3 x to the power of 4 minus of 81 divided by 2x square minus of 5x minus of 3. ಈ ಪ್ರಕಾರ ಇದೆ. ಓಕೆನಾ? ಈಗ ಕ್ಯಾನ್ ವಿ ಸಿಂಪ್ಲಿಫೈ ಇಟ್ ಗೈಸ್? ಯಾವುದೇ ಒಂದು ಫಾರ್ಮುಲಾ ಪ್ರಕಾರ ಸಿಂಪ್ಲಿಫೈ ಇದನ್ನು ನಾವು ಮಾಡಬಹುದು ಗೈಸ್. ಹೇಗೆ ನೋಡಿ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 3 ಹಾಗೇನೆ ಬರೆಯೋಣ. ಎಕ್ಸ್ ಟು ದಿ ಪವರ್ ಆಫ್ 4 ಅನ್ನು ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದಾ? ಎ ಸ್ಕ್ವೇರ್ ಮೈನಸ್ ಆಫ್ ಬಿ ಏನಿದೆ ಇಲ್ಲಿ 81 ಅನ್ನು ನಾವು 9 ಸ್ಕ್ವೇರ್ ಅಂತ ಬರಿಬೋದಾ? ಎ ಸ್ಕ್ವೇರ್ ಮೈನಸ್ ಆಫ್ ಬಿ ಸ್ಕ್ವೇರ್ ಫಾರ್ಮ್ಯಾಟಲ್ಲಿ
81 9 ಸ್ಕ್ವೇರ್ ಅಂತ ಹೇಳಿ ಬರಿಬಹುದು. ಆ್ಯಂಡ್ ದೆನ್ ಈಗ ಡಿನಾಮಿನೇಟರ್ ನೀವು ನೋಡಿದರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ಯಾಟ್ ಅಲ್ಲಿ ಇದೆ. 2x ಸ್ಕ್ವೇರ್ ಮೈನಸ್ ಆಫ್ 5x ಮೈನಸ್ ಆಫ್ 3. ಸೊ ಇಲ್ಲಿ ವಾಟ್ ಈಸ್ ದಿ ಪ್ರಾಡಕ್ಟ್ ಗೈಸ್? 3 ಇಂಟು 2, ಕೋಎಫಿಷಿಯಂಟ್ 2 ಇದೆ, ಇಲ್ಲಿ 3 ಇದೆ, ಮಲ್ಟಿಪ್ಲೈ ಮಾಡ್ತೀರಾ 3 ಇಂಟು 2. ಸೊ ಆನ್ ಮಲ್ಟಿಪ್ಲೈಯಿಂಗ್ ವಿ ನೀಡ್ ದಿ ಆನ್ಸರ್ ಟು ಬಿ -6. ಇದು -3 ಇದೆ, ಇಲ್ಲಿ -3 ಇಂಟು 2 ನಮಗೆ ಬರುವುದು -6 ಬರುತ್ತೆ. ಫ್ಯಾಕ್ಟರ್ಸ್ ಏನು ತೆಗಿಬೋದು ನಾವು? -6 ಪ್ಲಸ್ 1. ಕರೆಕ್ಟ್, ಪ್ರಾಡಕ್ಟ್ ವಿಲ್ ಗಿವ್ -6. ಸಮ್ ಏನು ಬರುತ್ತೆ? -6 ಪ್ಲಸ್ 1 -5 ನಮಗೆ ಬರುತ್ತೆ ರಿಪೀಟ್ ಆಗಿ. ಸೊ ನಾವು ಹಿಯರ್ 2x ಸ್ಕ್ವೇರ್ ಮೈನಸ್ ಆಫ್ 6x ಪ್ಲಸ್ ಆಫ್ x ಮೈನಸ್ ಆಫ್ 3. ಸೊ ಈ ಎರಡು ಟರ್ಮ್ಸಲ್ಲಿ ನಾವು 2x ಅನ್ನು ಕಾಮನ್ ತೆಗಿಯೋಣ. x ಮೈನಸ್ ಆಫ್ 3, 2x ಇಂಟು x 2x ಸ್ಕ್ವೇರ್ ಬರುತ್ತೆ ರೀ. 2x ಇಂಟು -3 -6x ನಮಗೆ ಬರುತ್ತೆ. ಪ್ಲಸ್ ಆಫ್ 1 ಇಂಟು x ಮೈನಸ್ ಆಫ್ 3. ಸೊ ನಾವು x ಮೈನಸ್ ಆಫ್ 3 ಕಾಮನ್ ಆಗಿದೆ, 2x ಪ್ಲಸ್ ಆಫ್ 1. ಓಕೆ, ಸೊ ದಿಸ್ ಇಸ್ ದಿ ವ್ಯಾಲ್ಯೂ. ಈಗ ಈ ಜಾಗದಲ್ಲಿ x ಮೈನಸ್ ಆಫ್ 3 ಆ್ಯಂಡ್ ದೆನ್ 2x ಪ್ಲಸ್ ಆಫ್ 1 ಅಂತ ಹೇಳಿ ಬರಿಬೋದು. ಓಕೆನಾ? ಈಗ ನೆಕ್ಸ್ಟ್ ವಾಟ್ ಕ್ಯಾನ್ ವಿ ಡೂ ಗೈಸ್? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ಯಾಟ್ ಇದೆ. a ಪ್ಲಸ್ ಆಫ್ ಬಿ ಇಂಟು a ಮೈನಸ್ ಆಫ್ ಬಿ ಅಂತ ಹೇಳಿ ಬರಿಬೋದಾ? ಎಸ್ ಗೈಸ್. x ಸ್ಕ್ವೇರ್ ಪ್ಲಸ್ ಆಫ್ 9 ಇಂಟು x ಸ್ಕ್ವೇರ್ ಮೈನಸ್ ಆಫ್ 9. a ಸ್ಕ್ವೇರ್ ಮೈನಸ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ಯುಲಾ ಏನ್ರಿ? a ಪ್ಲಸ್ ಬಿ ಇಂಟು a ಮೈನಸ್ ಬಿನ a ಜಾಗದಲ್ಲಿ x ಸ್ಕ್ವೇರ್ ಇದೆ ಇಲ್ಲಿ, ಸೊ a ಬರ್ದಿದ್ದೇವೆ. ಹೋಲ್ ಡಿವೈಡೆಡ್ ಬೈ x ಮೈನಸ್ ಆಫ್ 3 ಇಂಟು 2x ಪ್ಲಸ್ ಆಫ್ 1. ಓಕೆ, ಸೊ ಈಗ ಏನು ಇಲ್ಲಿ ಕ್ಯಾನ್ಸಲೇಷನ್ ಆಗ್ತಾ ಇಲ್ಲ, ದೆರ್ ಇಸ್ ನೋ ಕ್ಯಾನ್ಸಲೇಷನ್. ಸೊ ಮತ್ತೆ ನಾವೇನು ಮಾಡಬೇಕು ಗೈಸ್? ಮತ್ತೆ ಫರ್ದರ್ ನೀವು ಸಿಂಪ್ಲಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಮತ್ತೆ ಸಿಂಪ್ಲಿಫೈ ಇದು ಆಗತ್ತಾ ಸರ್? ಆಗತ್ತೆ ರೀ. ನೋಡಿ, ಲಿಮಿಟ್ ಆಸ್ x ಟೆನ್ಸ್ ಟು 3, x ಸ್ಕ್ವೇರ್ ಪ್ಲಸ್ ಆಫ್ 9, x ಸ್ಕ್ವೇರ್ ಮೈನಸ್ 9 x ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಅಂತ ಹೇಳಿ ಬರಿಬೋದ್ರಿ ಇದನ್ನು. x ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, a ಪ್ಲಸ್ b ಇಂಟು a ಮೈನಸ್ ಆಫ್ b ಹೋಲ್ ಡಿವೈಡೆಡ್ ಬೈ x ಮೈನಸ್ ಆಫ್ 3 ಇಂಟು 2x ಪ್ಲಸ್ ಆಫ್ 1. ಓಕೆ, ಸೊ ಈಗ ನೆಕ್ಸ್ಟ್ ನೋಡಿ, x ಮೈನಸ್ 3 x ಮೈನಸ್ 3 ಎರಡು ವ್ಯಾಲ್ಯೂಸು ಕ್ಯಾನ್ಸಲೇಷನ್ ಆಗ್ತಾವೆ ಗೈಸ್. ಓಕೆ, ಸೊ ನಾವು ಆಫ್ಟರ್ ದಿ ಕ್ಯಾನ್ಸಲೇಷನ್ ಪಾರ್ಟ್ ವಾಟ್ ಈಸ್ ದ ರಿಮೈಂಡರ್? x ಸ್ಕ್ವೇರ್ ಪ್ಲಸ್ ಆಫ್ 9 ಇದೆನಾ, x ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 3 ಸ್ಕ್ವೇರ್ ಏನು ಬರುತ್ತೆ ರೀ? 9 ಬರುತ್ತಾ? 9 ಪ್ಲಸ್ ಆಫ್ 9, x ಏನಿದೆ ರೀ? 3 ಇದೆ, 3 ಪ್ಲಸ್ ಆಫ್ 3 ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೇವೆ ಗೈಸ್ ಅಷ್ಟೇ. ಸೊ 2 ಇಂಟು x ಏನಿದೆ ರೀ? 3 ಇದೆ, ಪ್ಲಸ್ ಆಫ್ 1. 9 ಪ್ಲಸ್ 9 is nothing but 18 guys. 3 plus of 3 is nothing but 6 whole divided by 3 into 6 3 into 2 is 6 plus of 1, that is nothing but 7. Okay, so this guys is nothing but 18 6 it is 108 divided by 7. Okay na, 18 6 108 divided by 7. ತಿಳಿತಿದ್ದೀರಿ? Yes guys, able to understand what we are teaching you? ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಗೈಸ್, ಏನು ಡೌಟ್ಸ್ ಇದೆನಾ, ಏನು ಮಾಡಿಫಿಕೇಶನ್ಸ್ ಯು ನೀಡ್ ಆಫ್ ಸಮ್ ಕೈಂಡ್ ಪ್ರೆಸೆಂಟೇಷನ್, ಯು ವಾಂಟ್ ಸಮ್ ಕೈಂಡ್ ಇನ್ ಅ ಡಿಫ್ರೆಂಟ್ ಫ್ಯಾಷನ್. ಓಕೆ, ಸೊ ನಂದಲೆಸ್ ಗೈಸ್ ಐ ಆಮ್ ಹೋಪಿಂಗ್ ದ್ಯಾಟ್ ನಿಮಗೆ ಅರ್ಥ ಆಗ್ತಿದೆ ರೀ. ಸೊ ಅರ್ಥ ಆಗ್ತಾ ಇಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಗೈಸ್. ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಆಸ್ಕ್ ಎನಿ ಡೌಟ್ಸ್ ಇಫ್ ಯು ಹ್ಯಾವ್. ಸೊ ಜಾಯಿನ್ ಅಪ್ ಗೈಸ್, ಸೂನ್ ಬೇಗ ಜಾಯ್ನ್ ಆಗಿ. ಜಾಯ್ನ್ ಅಪ್ ಸೂನ್ ಟು Unacademy Karnataka, ವೇರ್ ವಿಲ್ ಬಿ ಡೀಲಿಂಗ್ ವಿತ್ ಗೈಸ್ ಆಸ್ ವಿ ಆರ್ ಡೀಲಿಂಗ್ ನೌ. ಎಲ್ಲ ಇಲ್ಲಿ ಟಾಪಿಕ್ಸನ್ನು ನಾವು ಕವರ್ ಅಪ್ ಮಾಡ್ತಿದ್ದೇವೆ. ಕ್ಯಾಲ್ಕುಲಸ್ ಟಾಪಿಕನ್ನು ನಾನು ಸ್ಟಾರ್ಟ್ ಮಾಡಿದ್ದೇನೆ ಗೈಸ್. ಓಕೆ ಫೈನ್. ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ ವಿ ಆರ್ ಸಾಲ್ವಿಂಗ್ ದಿ ಕ್ವೆಶನ್ಸ್. ಸೊ ಇದು ನಾನು ಸಾಲ್ವ್ ಮಾಡಿರೋದು ಗೈಸ್ 3 ಮಾರ್ಕ್ ಕ್ವೆಶನ್ ಅಂತ ಹೇಳಿ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಆ್ಯಸ್ ಇಟ್ ಈಸ್ ಸಿಮಿಲರ್ ಆಗಿನೇ ಇವರಿ ಎಲ್ಲ ಕ್ವೆಶನ್ಸು. ಓಕೆ, ಸೊ ದಿ ಕನ್ಸೆಪ್ಟ್ ಇಸ್ ಸೇಮ್ ಗೈಸ್. ಎಲ್ಲ ಕ್ವೆಶನಿಗೆ ಕನ್ಸೆಪ್ಟು ಸೇಮ್ ಆಗಿನೇ ಇದೆ. ಫೈನ್. ಸೊ ನಾವು ಲೆಟ್ ಅಸ್ ಕನ್ಸಿಡರ್ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನನ್ನು ತಗೊಳ್ಳೋಣ್ರಿ.
So see here guys, coming back to the next question. So limit of x tending to 1 upon 2. Limit x tends to 1 upon 2 of 2x square plus of 3x minus of 2 whole divided by 2x square minus of 3x plus of 1. ಕರೆಕ್ಟಾ? ಈಗ ಇದನ್ನು ನಾವು ಏನು ಮಾಡಬೇಕು? ಒನ್ಸ್ ಅಗೇನ್ ಗೈಸ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಸ್ಟೆಪ್ಸ್ ಏನಿವೆ ರೀ? ಸ್ಟ್ಯಾಂಡರ್ಡ್ ಸ್ಟೆಪ್, ಸೇಮ್ ಸ್ಟೆಪ್, ಎಲ್ಲ ಫಾರ್ಮುಲಾಸು ಎಲ್ಲ ಪ್ರಾಬ್ಲಮ್ಸಿಗೆ ಇದೇ ಸ್ಟೆಪ್ ಅಪ್ಲೈ ಆಗುತ್ತೆ. ಲಿಮಿಟ್ ಬೇಡ, ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಷನನ್ನು ಮಾಡ್ಕೊಂಬಿಡೋಣ. ಓಕೆ, ಸೊ ನೋಡಿ, 2x is 1 upon 2 whole square plus of 3 into 1 upon 2 minus of 2 whole divided by 2 into 1 upon 2 whole square minus of 3 into 1 upon 2 plus of 1. Okay, so simplification guys, ಈ ಒಂದು 2 ಕ್ಯಾನ್ಸಲೇಷನ್ ಆಗಿ 1 upon 2 ನಮಗೆ ಉಳಿಯುವುದು 1 upon 2 minus of 2 plus of 3 divided by 2 numerator ಅಲ್ಲಿ whole divided by, here once again 1 upon 2 minus of 3 upon 2 plus of 1. So what we got to do guys, we have to solve it with the help of substitution method. Okay, substitution ಅನ್ನು ಮಾಡ್ತಿದ್ದೇವೆ. ಈಗ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? 3 upon 2 plus 1 upon 2 LCM ಸೇಮ್ ಇದೆ ಗೈಸ್ ಇಲ್ಲಿ, ಕರೆಕ್ಟಾ? ಸೊ 3 plus of 1 4 divided by 2 once again 2 ಬರುತ್ತೆ. 2 minus of 2 divided by, ಇಲ್ಲೂ ಕೂಡ ಹಾಗೆ ರೀ, -3 plus 1 ಎಷ್ಟು ಬರುತ್ತೆ? -2 ಬರುತ್ತೆ. -2 upon 2 -1 plus 1 which is once again 0 guys. ಕರೆಕ್ಟ್ ರೀ? ಮತ್ತೆ ಆನ್ಸರ್ ನಮಗೆ 0 ಬರ್ತಿದೆ. ಸೊ 0 divided by 0 ಫಾರ್ಮ್ ಬಂದರೆ ಏನು ಮಾಡ್ಬೇಕು ಗೈಸ್? ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು ಒಂದು, ಅಥವಾ ನಮ್ಮ ಫಾರ್ಮುಲಾ ಪ್ರಕಾರ ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು ಒಂದು. Okay, so now what are we going to do guys? We are going to simplify this one. Simplify ಮಾಡಬಹುದಲ್ರಿ? ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಇವೆ, ಕರೆಕ್ಟಾ? See 2x square plus 3x minus 2, first equation 2x square plus of 3x minus of 2. ಪ್ರಾಡಕ್ಟ್ ನಮಗೆ 4 ಬೇಕು, ಸಮ್ ನಮಗೆ +3 ಬರಬೇಕು. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ 2x square plus of 4x minus of x minus of 2. Quadratic equation ಬರುತ್ತಲ್ರಿ ನಿಮ್ಮೆಲ್ಲರಿಗೂ? ಐ ಆಮ್ ಹೋಪಿಂಗ್ ದಟ್ ಯು ನೋ ದಟ್ ಗೈಸ್. ಸೊ ಐ ಆಮ್ ಸಾಲ್ವಿಂಗ್ ಇಟ್ ಇನ್ ಅನ್ ಈಸಿ ಮ್ಯಾನರ್, ಇನ್ ಅನ್ ಈಸಿ ಫ್ಯಾಷನ್, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್. ಸೊ ಇದರಲ್ಲಿ 2x ಕಾಮನ್ ತೆಗಿಬೋದು. 2x into x plus of 2 minus 1 into x plus of 2. So now x plus of 2 into 2x minus of 1. Correct? ಈಗ now let me look at the denominator. 2x square minus 3x plus of 1. 2x square minus of 3x plus of 1. So product ಏನು ಬರುತ್ತೆ ರೀ? 2 ಬರುತ್ತೆ. Product is nothing but 2 guys. But sum ನಮಗೆ ಏನು ಬೇಕು? -3 ಬೇಕು. ಸೊ 2x square -2 and -1 ಬರಿಬೋದಲ್ರಿ ಫ್ಯಾಕ್ಟರ್ಸು. -2 -1 plus of 1. ಸೊ ಇದರಲ್ಲಿ 2x ಅನ್ನು ಕಾಮನ್ ತೆಗಿಬೋದು. ರಿಮೈಂಡರ್ x minus of 1, and once again here -1 can be taken as common, x minus of 1. So x minus of 1 into 2x minus of 1. ಕರೆಕ್ಟಾ? ಸೊ ನ್ಯೂಮರೇಟರ್ ಆ್ಯಂಡ್ ಡಿನೋಮಿನೇಟರ್ ಎರಡು ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮ್ಯಾಟ್ ಇವೆ. ಆ ಎರಡು ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮ್ಯಾಟ್ಸನ್ನು ನಾವು ಏನು ಮಾಡಿದ್ದೇವೆ ರೀ? ವಿ ಹ್ಯಾವ್ ಜಸ್ಟ್ ಚೇಂಜ್ಡ್ ಇಟ್ ಔಟ್. ಓಕೆ, ಅದನ್ನು ಜಸ್ಟು ಸಿಂಪ್ಲಿಫೈ ಮಾಡಿದ್ದೇವೆ ಫ್ಯಾಕ್ಟರ್ಸ್ ಪ್ರಕಾರ. ಈಗ ನಮ್ಮ ಕ್ವೆಶನ್ನು ನ್ಯೂಮರೇಟರ್ ಆ್ಯಂಡ್ ಡಿನೋಮಿನೇಟರ್ ಆಸ್ ಎಕ್ಸ್ ಟೆನ್ಸ್ ಟು 1 upon 2. ನ್ಯೂಮರೇಟರಲ್ಲಿ ಏನಿದೆ ರೀ ನಮ್ಮ ಇಕ್ವೇಷನ್? 2x square plus 3x minus 2 ಇದೆನಾ? Pardon me guys. So ಇಲ್ಲಿ ನಾವು we can just sorry guys. So 2x square plus 3x minus of 2 ಜಾಗದಲ್ಲಿ ಫ್ಯಾಕ್ಟರ್ಸ್ ಅನ್ನು ಬರೆಯೋಣ. x plus of 2 into 2x minus of 1 whole divided by 2x square minus 3x plus 1 ಜಾಗದಲ್ಲಿ
x minus of 1 into 2x minus of 1. Okay, so now if you see guys, 2x minus 1, 2x minus 1 ಎರಡು ವ್ಯಾಲ್ಯೂಸು ಕ್ಯಾನ್ಸಲೇಷನ್ ಆಗ್ತವೆ. ಸೊ ನಾವು ವಾಟ್ ವಿ ಹ್ಯಾವ್ ಟು ಡೂ, ಸಬ್ಸ್ಟಿಟ್ಯೂಟ್ ಎಕ್ಸ್ ಜಾಗದಲ್ಲಿ 1/2 ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. 1/2 ಪ್ಲಸ್ ಆಫ್ 2 ಹೋಲ್ ಡಿವೈಡೆಡ್ ಬೈ 1/2 minus of 1. 2 into 2, 4 plus of 1 is nothing but 5 divided by 2 whole divided by 1/2 minus of 1 is nothing but minus 1/2 guys. LCM ತಗೊಳ್ಳಿಕ್ಕೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು guys. 2 into 1, 1 minus 2 minus 1 ಬರುತ್ತಲ್ರಿ, minus 1/2. 2 into denominator and denominator cancellation ಆಗ್ತವೆ, so minus 5 guys. ಆನ್ಸರ್ ಎಷ್ಟು ಬರ್ತಿದ್ರಿ ನಮಗೆ, minus of 5. ಓಕೆನಾ, ಸರಿಯಾಗಿದೆ ರೀ. ಸೊ ಯೂಟ್ಯೂಬಲ್ಲಿ ನೋಡುವವರು ಗೈಸ್, ಲೈಕ್ ದಿ ವಿಡಿಯೋ, ಶೇರ್ ಇಟ್ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಅನ್ಅಕಾಡೆಮಿ ಕರ್ನಾಟಕ, a big team of professional educators is here guys in order to help you out in your second PUC commerce examinations. Yes guys, we assure you, kandita guys, each and every educator here we have picked out is the best guys. Each and every educator will help you out in order to achieve that goal that you have. That illa sir ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಇರಲಿ ಅಥವಾ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಸ್ಕೋರ್ ನಾವು ಮಾಡಲೇಬೇಕು ಅಂತ ಹೇಳಿ ಇದ್ದರೆ ನಿಮ್ಮೆಲ್ಲರಿಗೂ ಗೈಸ್, ಡೆಫಿನೆಟ್ಲಿ ವಿ ಆರ್ ಆಲ್ ಗೋಯಿಂಗ್ ಟು ಹೆಲ್ಪ್ ಯು ಔಟ್. ಓಕೆನಾ, ಸೊ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಚಾನಲ್ಗೆ. ಆ್ಯಂಡ್ ಪ್ಲೀಸ್ ಲೆಟ್ ಮಿ ನೋ ಯರ್ ಕಮೆಂಟ್ಸ್ ಗೈಸ್. ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಏನೋ ಡೌಟ್ಸ್ ಇದ್ರೆ ಕೇಳಿ ಗೈಸ್. ಸೊ ನೋಡಿ ಗೈಸ್, ಈಗ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಇವೆಲ್ಲ ಕ್ವೆಶನ್ಸು ಬರ್ತಾವ ಸರ್ ಇದರಲ್ಲಿ ಅಂತ ಹೇಳಿ ಕ್ವೆಶನ್ ಬರ್ತದೆ. ಎಸ್ ಗೈಸ್, 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ನಿಮಗೆ ಇದರಲ್ಲಿ ಕ್ವೆಶನ್ಸನ್ನು ಅವರು ಕೇಳ್ತಾರೆ. ಓಕೆ, ಸೊ ಈ ಕ್ವೆಶನ್ಸನ್ನು ನೀವು ಖಂಡಿತ ಪ್ರಾಕ್ಟೀಸ್ ಮಾಡಿ, ಎಕ್ಸಾಮಿನೇಷನಲ್ಲಿ ಬರುವುದು ಖಂಡಿತ ರೀ ಅದು. ಸೊ ಮತ್ತೆ ಏನು ನಿಮಗೆ ಡೌಟ್ಸ್ ಇದ್ರೆ ಗೈಸ್ ಕೇಳಿ ಕ್ವೆಶನ್ಸನ್ನು. ಇಫ್ ಯು ಹ್ಯಾವ್ ಎನಿ ಫರ್ದರ್ ಮೋರ್ ಡೌಟ್ಸ್ ಪ್ಲೀಸ್ ಆಸ್ಕ್. ಸೊ ಇನ್ನೊಂದು ಕ್ವೆಶನ್ ಅನ್ನು ತಗೊಳ್ಳಿ ಗೈಸ್ ಫಾರ್ 2 ಮಾರ್ಕ್ಸ್. So limit x tends to 5 plus of 32 whole divided by x plus of 2 guys, and limit tends to x raised to minus 2. Sorry, x tends to minus 2. ಓಕೆನಾ, ಸೊ ಈಗ ನೋಡಿ ಗೈಸ್, ಇದನ್ನು ಹೇಗೆ ಸಾಲ್ವ್ ಮಾಡಬೇಕು. ಇಫ್ ಯು ಸಾಲ್ವ್ ಇಟ್ ನೋಡಿ, ಟ್ರೈ ಮಾಡಿ. ಮೊದಲು ಕ್ವಶನ್ ಅನ್ನು ನೋಡಿ ಯಾವ ಪ್ರಕಾರ ಇದೆ. ಸೊ 2 ಮಾರ್ಕ್ ಕ್ವೆಶನ್ ರೀ ಇದು ಕೂಡ. ತುಂಬ ಟೈಮ್ಸ್ ಎಕ್ಸಾಮಿನೇಷನಲ್ಲಿ ಕೇಳ್ತಾನೆ ಇದು ಫಾರ್ ಸೆಕೆಂಡ್ PU ಬೇಸಿಕ್ ಮ್ಯಾಥಮೆಟಿಕ್ಸ್. ಸೊ ಇಲ್ಲಿ -2 ಇದೆ ರೀ. ಫಸ್ಟ್ ಇನಿಷಿಯಲ್ ಸ್ಟೆಪ್ ಏನು, ಎಕ್ಸ್ ಜಾಗದಲ್ಲಿ -2 ಅನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಬೇಕು. -2 ಹೋಲ್ ಟು ದಿ ಪವರ್ ಆಫ್ 5 ಪ್ಲಸ್ ಆಫ್ 32 ಹೋಲ್ ಡಿವೈಡೆಡ್ ಬೈ -2 ಪ್ಲಸ್ 2. ಸೊ ಒನ್ಸ್ ಅಗೇನ್ ಗೈಸ್, ಈ ನಮ್ಮ ನೆಗೆಟಿವ್ ಫಾರ್ಮ್ಯಾಟ್ ಇದೆ, ಅದನ್ನು ಆಡ್ ಪವರಿಗೆ ನಾವು ರೇಸ್ ಅಪ್ ಮಾಡಿದ್ರೆ ಏನು ಬರುತ್ತೆ, ಮೈನಸ್ ಬರುತ್ತೆ ನಾ ಸೈನ್. 2 to the power of 5 guys, which is nothing but 32 plus of 32 whole divided by -2 plus of 2 minus plus 0 ಬರುತ್ತೆ, minus plus ಇದು ಕೂಡ 0 ಬರುತ್ತೆ. ಸೊ 0 divided by 0 form. ಸೊ 0 divided by 0 form guys ನಮಗೆ ಬಂದರೆ ಏನು ಆಗುವುದು. Okay, so whenever guys it is 0.0 form, we have to try to reduce it to the simpler format. Simple format ಗೆ ನಾವು ಇದನ್ನು ರಿಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕಾಗತ್ತೆ. ಓಕೆ, ಸೊ ಈಗ ನಾವಿಲ್ಲಿ ಏನು ಮಾಡಬೇಕಾಗತ್ತೆ ರೀ, ಸೊ ಹಿಯರ್ ಗೈಸ್ ವಾಟ್ ವಿ ಹ್ಯಾವ್ ಟು ಡೂ, ಇದನ್ನು ಮತ್ತೆ ನಾವು ರಿಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ವಿ ಹ್ಯಾವ್ ಟು ಟ್ರೈ ಟು ರಿಡ್ಯೂಸ್ ಇನ್ ಟು ಎ ಸಿಂಪಲ್ ಫಾರ್ಮ್. ಯಾವುದೇ ಸಿಂಪಲ್ ಫಾರ್ಮಿಗೆ ರಿಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಈಗ ಯಾವುದೇ ಫಾರ್ಮುಲಾ ಇದೆ ರೀ, ನಾವು ಇದನ್ನು ಅಪ್ಲೈ ಮಾಡಬೇಕು ಅಂದರೆ ನೋ ಗೈಸ್, ಯಾವುದೇ ಫಾರ್ಮುಲಾ ಇಲ್ಲ. ಸೊ ಇದಕ್ಕೆ ಸ್ಟ್ಯಾಂಡರ್ಡ್ ನಮ್ಮ ಏನು ಫಾರ್ಮುಲಾ ಇದೆಲ್ಲ, ಲಿಮಿಟ್ ಇನ್ ಫಾರ್ಮುಲಾ, ಅದಕ್ಕೆ ರಿಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಸಿಯರ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು -2 x to the power of 5
minus 2 whole to the power of 5 ಅಂತ ಬರಿಬೋದ್ರಿ 32 ಅನ್ನ. 32 is nothing but 2 to the power of 5. In negative sign raising to the odd number negative ಬರುತ್ತೆ. Minus of minus plus ನಮಗೆ ಬರೋದು ಮತ್ತೆ. Whole divided by x minus of minus 2. Correct? So if you look in guys, standard form ಪ್ರಕಾರ ಎಲ್ಲರೂ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ, ಲಿಮಿಟ್ as x tends to a, x to the power of n minus of a to the power of n whole divided by x minus of a, which is equal to n into a to the power of n minus of 1. ಸೊ ಫಾರ್ಮುಲಾ ಪ್ರಕಾರ ಇದನ್ನು ಎಕ್ಸ್ಪ್ರೆಸ್ ಮಾಡೋಣ್ರಿ. n ಏನಿದೆ ರೀ 5 ಇದೆನಾ, a ಏನಿದೆ ಗೈಸ್ -2 ಇದೆನಾ, 5 minus 2 raised to 5 minus of 1, which is nothing but 4. So 5 minus 2 to the power of 4. Negative sign positive ಆಗುತ್ತೆ. ಪವರ್ ಅಲ್ಲಿ ಈವನ್ ನಂಬರ್ ಇದ್ದರೆ ನೆಗೆಟಿವ್ ಸೈನ್ ವಿಲ್ ಬಿಕಮ್ ಪಾಸಿಟಿವ್. ಸೊ 2 to the power of 4 ಗೈಸ್ ಏನಾಗುತ್ತೆ ರೀ 16 ಆಗುತ್ತೆ. 16 5s of what guys? It is nothing but 80. So 16 5s is nothing but 80 guys, and 80 is your answer. Okay, do excuse me guys. ಸೊ ನೋಡಿ ಇದೇ ರೀ ನಿಮ್ಮ ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿಯಲ್ಲಿ ಮೊದಲು ಅಲ್ಜಿಬ್ರೈಕ್ ಬೇಸಿಸ್ ಮೇಲೆ ಕ್ವೆಶನ್ಸನ್ನು ಯಾವ ಪ್ರಕಾರ ಸಾಲ್ವ್ ಮಾಡಬೇಕು ಅದೇ ನಾನು ನಿಮಗೆ ಇವತ್ತು ಹೇಳಿದ್ದೇನೆ. ಸೊ ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ ಅಂತ ಹೇಳಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬೇಸಿಸ್ ಮೇಲೇನು ಬರ್ತವ್ರಿ ಇವು. ಅದು ಹೇಗೆ ಮಾಡಬಾರ್ದು ಸರ್, ಅದಕ್ಕೆ ಒಂದು ಬೇರೆ ಫಾರ್ಮುಲಾ ಇದೆ ರೀ ಲಿಮಿಟ್ಸಲ್ಲಿ. ಏನು ಸಿಂಪಲ್ ಫಾರ್ಮುಲಾ ಇದೆ ಗೈಸ್. ಫಾರ್ಮುಲಾ ಅಂದರೆ ಏನು ದೊಡ್ಡದಾಗಿ ಫಾರ್ಮುಲಾ ಕಾಂಪ್ಲೆಕ್ಸ್ ಫಾರ್ಮ್ಯಾಟಲ್ಲಿ ಏನೂ ಇಲ್ಲ, ಜಸ್ಟು ಹಾಗೇ ಇದೆ. ಸೊ ಹೌ ಟು ಡೂ ಇಟ್, ಜಸ್ಟ್ ಈ ಪ್ರಕಾರ ಸಬ್ಸ್ಟಿಟ್ಯೂಷನ್ ಅನ್ನು ಹೇಗೆ ಮಾಡಿದೇವಲ್ರಿ 2 and 3 ಮಾರ್ಕ್ಸ್ ಕ್ವೆಶನ್ಸ್ ಇವು ನಾನು ಇವತ್ತು ಸಾಲ್ವ್ ಮಾಡಿಸಿರೋದು ನಿಮಗೆ. ಹಾಗೆಯೇ ಸೈನ್, ಕಾಸ್ ಆ್ಯಂಡ್ ಟ್ಯಾನ್ ಅಂತ ಹೇಳಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ತುಂಬ ಸ್ಟೂಡೆಂಟ್ಸ್ ಹೆದರ್ತಾರಲ್ಲ, ಅದಕ್ಕೂ ಕೂಡ ಈ ಪ್ರಕಾರನೇ ನಾವು ಸಾಲ್ವ್ ಮಾಡಬೇಕಾಗತ್ತೆ. ಅದನ್ನು ಕೂಡ ನಾವು ಖಂಡಿತ ಮಾಡೋಣ ಗೈಸ್. ಸೊ ಇವತ್ತು ನಾನು ಸಾಲ್ವ್ ಮಾಡಿರೋ ಕ್ವೆಶನು 2 ಮಾರ್ಕ್ಸ್ ಕ್ವೆಶನ್ಸ್ ಆ್ಯಂಡ್ 3 ಮಾರ್ಕ್ಸ್ ಕ್ವೆಶನ್ಸ್, ಆ್ಯಂಡ್ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಗೈಸ್. ನಿಮಗೆ ಅರ್ಥ ಆಗ್ತಿದೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ ರೀ. ಸೊ ಏನು ನಿಮಗೆ ಡೌಟ್ಸ್ ಇದ್ರೆ ಗೈಸ್ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಓಕೆ, ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಗೈಸ್ ಅನ್ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅನ್ಅಕಾಡೆಮಿ ಕರ್ನಾಟಕ. ಸೊ ದ ಎಂಟೈರ್ ಟೀಮ್ is here in order to help you out guys. So we will help you out in all your preparations, all your difficulties. Okay, so next class guys we will be back again with a new session with respect to limits and continuity guys, with the trigonometric function basis ಮೇಲೆ ಹೇಗೆ ಸಾಲ್ವ್ ಮಾಡಬೇಕು ಅದನ್ನು ನೋಡೋಣಂತೆ. and then after that we'll start solving 5 marks questions. so 2 and 3 marks questions ಮೊದಲು ಸಾಲ್ವ್ ಮಾಡೋಣ, ನಂತರ 5 marks questions ಅನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣಂತೆ ರೀ. okay, so thank you guys once again for joining us live in this wonderful session brought to you by Unacademy. We'll be back again with a new session guys. Stay tuned with us by subscribing to our channel. Hit the like button guys, and please let us know whatever your comments are in the comment section. Be seeing you guys. Take care. Up till then, have a great time. Okay na? So bye guys, see you again.